ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸಿ ಸೀರಿಯಲ್ ನಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಕೇಳಿದ ಪ್ರಶ್ನೆಗೆ ರೋಹಿಣಿ ಶಾಕ್ ಅಲ್ಲಿ ನೋಡ್ತಿರ್ತಾಳೆ. ಯಾಕ್ ಮನೋಜ್, ಇವಾಗ ನಿಂಗೆ ಈ ರೀತಿ ಡೌಟ್ ಬಂತು? ಯಾರಾದ್ರೂ ಏನಾದ್ರೂ ಹೇಳಿದ್ರ ಅಂತ ರೋಹಿಣಿ ಕೇಳ್ದಾಗ, ಹೌದು, ಆ ಸೂರ್ಯನ್ಗೆ ನೀನ್ ನಿಜವಾಗ್ಲೂ ಕೋಟ್ಯಾಧಿಪತಿ ಮನೆ ಮಗಳೇನಾ ಅಂತ ಡೌಟ್ ಬಂದಿದೆ ಅಂತ ಮನೋಜ ಹೇಳ್ತಾನೆ. ಅದೇ ಅನ್ಕೊಂಡೆ, ನೀನ್ ಹೇಗ್ ಈ ರೀತಿ ಬುದ್ಧಿ ಬರೋದಕ್ಕೆ ಸಾಧ್ಯ ಅಂತ. ನಿನಗೆ ಸ್ವಂತ ಬುದ್ಧಿನೇ ಇಲ್ವಲ್ಲ ಅಂತ ರೋಹಿಣಿ ಹೇಳಿದಾಗ, ಸಾಕು, ಹಲೋ, ನನಗೂ ಬುದ್ಧಿ ಇದೆ. ಅವ್ನ್ ಹೇಳ್ದ ಅಂತ ನಾನೇನ್ ಬಂದ್ ನಿನ್ನ ಕೇಳ್ತಾ ಇಲ್ಲ. ಸರಿ, ಇದ್ಬಿಡು. ನೀನು ಆ ಕಾಗೆ ಸುಬ್ಬನ ಹತ್ರ ದುಡ್ಡು ತಗೊಂಡಿದ್ಯಾ ಅಂತ ಮನೋಜ ಕೇಳಿದಾಗ, ನಿನಗೆ ಗೊತ್ತು ಅಂತ ರೋಹಿಣಿ ಗಾಬರಿಯಿಂದ ಕೇಳ್ತಾಳೆ. ಅದನ್ನು ಆ ಸೂರ್ಯನೇ ಹೇಳಿದ್ದು. ಅವನ ಬಾಮ ಇದಾನಲ್ಲ, ಆ ಕಳ್ಳ, ಅವನು ಅವನ್ ಫ್ರೆಂಡ್ ಅಲ್ವಾ ಕಾಗೆ ಸುಬ್ಬ, ಅವನೇ ಹೇಳಿದಂತೆ ಅಂತ ಮನೋಜ ಹೇಳ್ತಾನೆ. ಛೇ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ಲಿಲ್ವಲ್ಲ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಹಾಗೆ ಯೋಚನೆ ಮಾಡ್ಕೊಂಡ್ ನಿಂತಿರ್ಬೇಕಾದ್ರೆ ಮನೋಜ ಅದನ್ನ ಗಮನಿಸ್ತಾನೆ. ರೋಹಿಣಿ, ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ತಗೊಂಡಿದ್ಯಾ ಇಲ್ವಾ ಅಂತ ಕೇಳ್ದೆ. ಅವ್ನ್ ದೊಡ್ಡ ಫ್ರಾಡ್, ಅವನು ರೌಡಿ. ನೀನ್ ಯಾಕೆ ಅವನ ಹತ್ರ ಹೋಗಿ ತಗೊಂಡೆ ದುಡ್ಡನ್ನ ಅಂತ ಮನೋಜ ಕೇಳ್ತಾನೆ. ನಾನು ಬಡ್ಡಿ ತಗೊಂಡಿರೋದ್ ನಿಜಾನೇ, ಆದ್ರೆ ಅವ್ನ್ ರೌಡಿ ಏನಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅವನು ಮೀಟರ್ ಬಡ್ಡಿಗ್ ಬಿಡೋನು ಅಂತ ಮನೋಜ ಹೇಳ್ದಾಗ, ಅಷ್ಟಕ್ಕೆ ರೌಡಿ ಅಂತ ಹೇಳಕ್ಕಾಗತ್ತಾ? ಅವ್ನ್ ರೌಡಿಸಂ ಮಾಡಿರೋದನ್ನ ನೀನ್ ನೋಡಿದೀರಾ? ಹಾಗ್ ನೋಡಿದ್ರೆ ಈ ಮನೇಲಿ ಎಲ್ರ ಜೊತೆನೆ ಜಗಳ ಮಾಡೋದು ನಿನ್ ತಮ್ಮ ಸೂರ್ಯ. ಅವನೇ ನಿಜವಾದ ರೌಡಿ. ಕಾಗೆ ಸುಬ್ಬಂಗೂ ಸೂರ್ಯನ್ಗೂ ಆಲ್ರೆಡಿ ಪ್ರಾಬ್ಲಮ್ ಇದೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಸೂರ್ಯ ಮಾತಾಡಿದಾನೆ. ಅದನ್ ಕೇಳಿಸ್ಕೊಂಡ್ ಬಂದು ನೀವ್ ಬಂದ್ ನನ್ನ ಹತ್ರ ಕೇಳ್ತಾ ಇದೀರಲ್ಲ. ಆ ಮೀನಾ ಏನಾದ್ರೂ ಹೇಳ್ಕೊಟ್ಟಿರ್ತಾಳೆ, ಅದಕ್ಕೆ ಅವನ್ ಬಂದು ನಿಮ್ ಕಿವಿ ಓದಿದಾನೆ. ನೋಡು ಮನೋಜ್, ನಮ್ಮಿಬ್ರು ಮಧ್ಯೆ ಜಗಳ ಬರ್ಲಿ ಅಂತ ಇವ್ರಿಬ್ರು ಈ ರೀತಿ ಮಾಡ್ತಾ ಇರೋದು ಅಂತ ರೋಹಿಣಿ ಹೇಳಿದಾಗ, ನೀನ್ ಯಾಕೆ ಸಾಲ ತಗೊಂಡೆ ಅಂತ ಮನೋಜ ಕೇಳ್ತಾನೆ. ನೋಡಿ ಮನೋಜ್, ನನ್ ಮದ್ವೆ ಮುಂಚೆ ಯಾರ ಹತ್ರನು ಯಾವತ್ತೂನು ನಾನು ಸಾಲ ತಗೊಂಡೋಳಲ್ಲ. ನನ್ಗೇನಾದ್ರೂ ದುಡ್ಡು ಬೇಕು ಅಂದಿದ್ರೆ ನಾನ್ ಪೂಜಾ ಹತ್ರ ಕೇಳಿ ತಗೋತಿದ್ದೆ. ನನ್ ಮದ್ವೆ ಆದ್ಮೇಲೆ ನಮ್ಗ್ ಅವಶ್ಯಕತೆಗಳು ಜಾಸ್ತಿ ಆಗ್ತಾ ಹೋಯ್ತು. ನಮಗೋಸ್ಕರ ನಾನ್ ಸಾಲ ಮಾಡದ್ನೇ ಹೊರತು ಬೇರೆದಕ್ಕಲ್ಲ. ಅದು ಅಲ್ದೆ ನೀನ್ ಕೆಲ್ಸಕ್ ಬೇರೆ ಹೋಗ್ತಿರ್ಲಿಲ್ಲ. ಅವಾಗ ನನ್ಗೆ ತುಂಬಾ ಖರ್ಚು ಜಾಸ್ತಿ ಇತ್ತು. ಮನೆಗೂ ದುಡ್ಡು ಕೊಡ್ಬೇಕಾಗಿತ್ತು. ಅದಕ್ಕೆ ನಾನ್ ತಗೊಂಡಿದ್ದೆ. ಅದ್ ನಿನ್ಗೆ ತಪ್ಪಾಗ್ ಕಾಣಿಸ್ತಿದ್ಯಾ ಅಂತ ರೋಹಿಣಿ ಕೇಳಿದಾಗ, ಅದ್ ಅರ್ಥ ಆಯ್ತು, ಆದ್ರೆ ನೀನ್ ನನ್ನ ಹತ್ರ ಹೇಳಿಲ್ವಲ್ಲ, ಅದಕ್ಕೆ ಕೇಳ್ದೆ ಅಷ್ಟೇ. ಒಂದ್ ಮಾತ್ ಹೇಳ್ಬೋದಿತ್ತಲ್ಲ ಅಂತ ಮನೋಜ ಹೇಳ್ತಾನೆ. ಆ ಸಾಲನೆಲ್ಲ ನಾನ್ ತೀರಿಸ್ತಾ ಇದೀನಿ, ನಿನಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಭಯ ಪಡ್ಬೇಡ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ರೋಹಿಣಿ, ನಾನು ಅದಕ್ಕೋಸ್ಕರ ಹೇಳಿಲ್ಲ. ನಿನ್ ಬಗ್ಗೆ ಯಾರಾದ್ರೂ ಬಂದು ಹೇಳ್ಬೇಕಾದ್ರೆ ನನ್ಗದನ್ನ ತಡ್ಕೊಳಕ್ ಆಗೋದಿಲ್ಲ. ಒಂದ್ ಕೆಲ್ಸ ಮಾಡು, ನೀನು ಇನ್ನೂ ಯಾರ್ಯಾರ ಹತ್ರ ಎಷ್ಟೆಷ್ಟು ಸಾಲ ತಗೊಂಡಿದ್ಯಾ ಅಂತ ಒಂದು ಲಿಸ್ಟ್ ಮಾಡ್ಕೊಟ್ಬಿಡು ಅಂತ ಮನೋಜ ಹೇಳಿದಾಗ, ಓ, ಲಿಸ್ಟ್ ಬೇಕಾ? ಸರಿ, ಓಕೆ, ಕೊಡ್ತೀನಿ. ಆ ಸಾಲನೆಲ್ಲ ನೀನೇ ತೀರಿಸ್ತೀರಾ ಅಂತ ರೋಹಿಣಿ ಕೇಳ್ದಾಗ, ಮನೋಜ ಏನು ಮಾತಾಡದೆ ಸುಮ್ನೆ ಹಾಗೆ ನೋಡ್ತಿರ್ತಾನೆ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನಾನ್ ತಗೊಂಡಿರೋದು ನಮಗೋಸ್ಕರ, ಅದ್ರಲ್ಲಿ ಬೇರೆ ನಿಮ್ಮಪ್ಪ ಕೋಟ್ಯಾಧಿಪತಿನ ಅಂತ ಬೇರೆ ಪ್ರಶ್ನೆ ಮಾಡ್ತೀರಾ? ನಮ್ಮಪ್ಪ ಇರೋವರ್ಗೂ ನಾನ್ ಚೆನ್ನಾಗೇ ಇದ್ದೆ. ಮದ್ವೆ ಆದ್ಮೇಲೆ ಸಾಲ ತಗೊಂಡಿದೀನಿ, ಅದು ನಿಮ್ಮಿಂದಾಗಿ. ಆದ್ರೆ ನೀನ್ ನೋಡಿದ್ರೆ ಬೇರೆಯವ್ರ ಮಾತ್ ಕೇಳ್ಕೊಂಡ್ ಬಂದು ನನ್ನ ಹತ್ರ ಈ ರೀತಿ ಎಲ್ಲ ಕೇಳ್ತಿದ್ಯಲ್ಲ. ಇದಕ್ಕೆ ಯಾವಾಗ್ಲೂ ಎಲ್ರು ಹೇಳೋದು, ನಿನ್ಗೆ ಸ್ವಂತವಾಗಿ ಯೋಚನೆ ಮಾಡೋದಕ್ಕೆ ಏನು ಗೊತ್ತಾಗೋದಿಲ್ಲ ಅಂತ ರೋಹಿಣಿ ಹೇಳಿದಾಗ, ಅದನ್ನ ಕೇಳಿ ಮನೋಜನ್ಗೆ ಬೇಜಾರಾಗತ್ತೆ. ಈ ಕಡೆ ಮೀನಾ ಸೂರ್ಯನ್ಗೆ ಕುಡಿಯೋದಿಕ್ಕೆ ಹಾಲ್ ತಂದ್ ಕೊಡ್ತಾಳೆ. ಈ ಹಾಲ್ ಕುಡೀರಿ ಅಂತ ಮೀನಾ ಹೇಳಿದಾಗ, ಅದಿರ್ಲಿ ಕಣೆ, ನಾನು ಹೇಳಿದ್ನಲ್ಲ ಆ ವಿಷಯನ ಪೌಡ್ರ್ ಹತ್ರ ಕೇಳ್ದ. ಅದೇ ಈ ಕಾಗೆ ಸುಬ್ಬರ ಹತ್ರ ಯಾಕೆ ಸಾಲ ತಗೊಂಡೆ ಅಂತ ಕೇಳ್ದ ಅಂತ ಸೂರ್ಯ ಕೇಳಿದಾಗ, ಕೇಳ್ದೆ ಅಂತ ಮೀನಾ ಹೇಳಿದಾಗ, ಏನು ತಗೊಂಡಿದ್ದಾಳೆ ಅಂತ ಹೇಳಿದ್ಲಾ ಅಂತ ಸೂರ್ಯ ಕೇಳ್ತಾನೆ. ಅವ್ರು ಹಾಗೆ ಹೇಳಿಲ್ಲ ರೀ, ಅದ್ ನಿಮ್ಗೆ ಹೇಗ್ ಗೊತ್ತು ಅಂತ ಕೇಳಿದ್ರು ಅಂತ ಮೀನಾ ಹೇಳಿದಾಗ, ಓ, ಹಾಗಾದ್ರೆ ಈ ಕೇಡಿ ಅಲ್ಲಿ ಸಾಲ ತಗೊಂಡಿದೆ ಅಂತ ಆಯ್ತು. ಹಾಗಿದ್ದಾಗ ಮಂಜ ಹೇಳಿದ್ದು ಕರೆಕ್ಟೆ. ಅವನೇ ಅಲ್ವಾ ಅಲ್ಲೆಲ್ಲ ಲೆಕ್ಕ ನೋಡ್ಕೋತಾ ಇದ್ದಿದ್ದು. ಅವನಿಗೆ ಗೊತ್ತಿರೋ ಅಷ್ಟು ಯಾರು ಗೊತ್ತಿರುತ್ತೇಳು? ಸರಿ ಬಿಡು, ಆ ಪೌಡ್ರು ಇನ್ನೇನೇ ಹೇಳ್ತು ಅಂತ ಸೂರ್ಯ ಕೇಳಿದಾಗ, ಅದು ಬೇರೆ ಅಂತ ಮೀನಾ ಹೇಳ್ಬೇಕಾದ್ರೆ, ಏನೇ ಮೀನಾ ನೀನು, ಅವ್ರು ಹೇಳಿದ್ದನ್ನೆಲ್ಲ ಸರಿಯಾಗಿ ಕೇಳಿಸ್ಕೊಂಡೆ ತಾನೇ ನೀನು? ಆಮೇಲೆ ಈ ಕಾಗೆ ಸುಬ್ಬನೆ ಮಂಜನ್ ವಿಡಿಯೋನ ಆಚೆಗ್ ಬಿಟ್ಟಿದ್ದು ಅಂತ ಹೇಳ್ದ ಅಂತ ಸೂರ್ಯ ಕೇಳಿದಾಗ, ಹೂರಿ, ನಾನು ಇದ್ರ ಬಗ್ಗೆ ಎಲ್ಲ ಹೇಳ್ದೆ ಅಂತ ಮೀನಾ ಹೇಳಿದಾಗ, ಆಯ್ತು, ಅದಕ್ಕೆ ಈ ಪೌಡ್ರು ಯಾವ ತರ ರಿಯಾಕ್ಟ್ ಮಾಡ್ತು ಅಂತ ಸೂರ್ಯ ಕೇಳ್ತಾನೆ. ರೀ, ಕಾಗೆ ಸುಬ್ಬನ ಹತ್ರ ದುಡ್ಡು ತಗೊಂಡಿದ್ದೀರಾ ಅಂತ ಅಂದಾಗ ಮುಖ ಸ್ವಲ್ಪ ಬದಲಾವಣೆ ಆಯ್ತು. ಆದ್ರೆ ಆ ವಿಡಿಯೋನ ಕಾಗೆ ಸುಬ್ಬನೇ ಆಚೆ ಬಿಟ್ಟಿರೋದು ಅಂತ ನಾನ್ ಹೇಳಿದ ತಕ್ಷಣ ಹಾಗೆ ಅವ್ರ ಮುಖ ಹಂಗೆ ಬಾಡೋಯ್ತು ರೀ. ಆಮೇಲೆ ಬೆವರೋದಕ್ಕೂ ಶುರು ಮಾಡಿದ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಹೌದಾ, ಅವನು ವಿಡಿಯೋ ರಿಲೀಸ್ ಮಾಡಿದಾನೆ ಅಂತ ಅಂದಾಗ ಈ ಪೌಡ್ರ್ ಯಾಕೆ ಬೆವರ್ಬೇಕು ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ.
ರೀ ನನಗೂ ಅದೇ ರೀ ಡೌಟು. ನಾನಷ್ಟೇ ಅಲ್ಲ, ಶ್ರುತಿ ಅವರು ಸಹ ನೋಡಿದ್ದಾರೆ. ಅವರು ಕೇಳಿದ್ರು, ಆದ್ರೆ ಅವ್ರು ಏನು ಉತ್ತರನೇ ಹೇಳಿಲ್ಲ. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ರು. ಅಲ್ಲವಿನ ಈ ಚಳಿಲಿ ಆ ಅಮ್ಮ ಅಷ್ಟೊಂದ್ ಬೆವರ್ತಿದಾಳೆ ಅಂತಂದ್ರೆ ಇಲ್ಲಿ ಏನೋ ಇದೆ ಕಣೆ. ನೀನ್ ಕೇಳ್ದಲ್ಲ ಆ ಪ್ರಶ್ನೆಗೆ ನಿನ್ನನ್ನ ಸಂಭಾಳಿಸ್ಬೇಕು ಅಂತ ಏನೋ ಒಂದ್ ಆಕ್ಟಿಂಗ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗವಳೆ. ನೀನ ಈ ಪೌಡ್ರು ಆ ಕಾಗೆ ಹತ್ರ ಸಾಲ ತಗೊಂಡಿರೋದು, ಆಮೇಲೆ ಆ ವಿಡಿಯೋ ಆಚೆಗ್ ಬಂದಿದ್ದು, ಆಮೇಲೆ ಅವನ್ ಮೇಲೆ ಅನುಮಾನ ಇರೋದು, ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರೋ ತರ ಅನಿಸ್ತಾ ಇದೆ ಕಣೆ ಮೀನಾ. ಇದ್ರಲ್ಲಿ ಏನೋ ನಡೀತಾ ಇದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನಿರ್ಬೋದು ಅಂತ ಮೀನಾ ಕೇಳ್ತಾಳೆ. ಅದನ್ನ ಕಂಡು ಹಿಡಿಬೇಕು ಕಣೆ. ಇದುವರೆಗೂ ನನ್ಗೆ ಅರ್ಥ ಆಗದೆ ಇರೋದು ಒಂದೇ ಒಂದ್ ವಿಷಯ. ಆ ವಿಡಿಯೋ ಇದ್ದಿದ್ದು ನನ್ ಮೊಬೈಲ್ ಅಲ್ಲಿ, ಆ CCTV ಇದ್ದಿದ್ದು ವಿಡಿಯೋನ ನನ್ ಫ್ರೆಂಡು ಅವತ್ತೇ ಡಿಲೀಟ್ ಮಾಡ್ಬಿಟ್ಟ. ಖಂಡಿತ ಆ ವಿಡಿಯೋ ನನ್ ಫೋನಿಂದಾನೇ ಆಚೆ ಹೋಗಿರೋದು. ನನ್ ಫೋನು ಈ ಕಾಗೆ ಸುಬ್ಬನ್ ಕೈಗೆ ಹೇಗೋಯ್ತು ಅದು ನಾನ್ ಕಂಡು ಹಿಡಿಬೇಕು ಅಂತ ಸೂರ್ಯ ಹೇಳ್ಬೇಕಾದ್ರೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಮೀನಾ ಕೇಳ್ತಾಳೆ. ನೋಡಮ್ಮ ಮೀನಾ, ಬರೀ ಡೌಟ್ ಇದ್ರೆ ಸಾಕಾಗಿಲ್ಲಮ್ಮ. ನಾವ್ ಏನಾದ್ರೂ ಮಾಡೋದಕ್ ಹೋಗಿ ಅದ್ ಲಾಸ್ಟ್ಗೆ ನಮ್ ಕಡೆಗೆ ತಿರ್ಗ್ಕೊಂಡ್ ಬಂದ್ಬಿಡುತ್ತೆ. ಅಂತ ಪರಿಸ್ಥಿತಿ ಇದೆ ಇವಾಗ ನಮ್ಗೆ. ಏನೇ ಕೆಲ್ಸ ಇದ್ರೂ ಕನ್ಫರ್ಮ್ ಮಾಡ್ಕೊಂಡು ಮುಂದುವರಿಬೇಕು. ಆ ಕಾಗೆ ಸುಬ್ಬಂಗೆ 4 ಕೇಟು ತದಕ್ತ ಅಂದ್ರೆ ಎಲ್ಲ ಆಚೆಗ್ ಬಂದ್ಬಿಡುತ್ತೆ ಅಂತ ಸೂರ್ಯ ಹೇಳ್ತಾನೆ. ನೀವು ಅವಸರದಲ್ಲಿ ಯಾವ ನಿರ್ಧಾರಕ್ಕೂ ಬರ್ಬೇಡಿ. ಸ್ವಲ್ಪ ತಾಳ್ಮೆಯಿಂದ ಸಮಾಧಾನದಿಂದ ಯೋಚನೆ ಮಾಡಿ, ಎಲ್ಲಾನು ಸರಿ ಹೋಗುತ್ತೆ. ಸರಿ, ನೀವು ಹಾಲ್ ಕುಡೀರಿ ಅಂತ ಮೀನಾ ಹೇಳ್ದಾಗ, ಇದನ್ ಕುಡಿದ್ರೆ ಎಲ್ಲ ಐಡಿಯಾ ಬಂದ್ಬಿಡುತ್ತಾ ಅಂತ ಸೂರ್ಯ ಕೇಳ್ತಾನೆ. ಬಿಸಿ ಆರೋಗುತ್ತೆ, ಸುಮ್ನೆ ಕುಡೀರಿ, ಯಾವಾಗ್ಲೂ ತಮಾಷೆ ನಿಮ್ದು ಅಂತ ಮೀನಾ ಹೇಳ್ತಿರ್ತಾಳೆ. ಮಾವ ಹೇಳಿರೋದು ನಿಮ್ಗೆ ಜ್ಞಾಪಕ ಇದೆ ಅಲ್ವಾ? ನಿಮ್ ಅಣ್ಣನಿಂದ ಮೋಸ ಮಾಡಿ 30 ಲಕ್ಷ ರೂಪಾಯಿ ಎತ್ಕೊಂಡು ಓಡೋಗಿದಾನಲ್ಲ, ಅವನನ್ನ ಆದಷ್ಟು ಬೇಗ ಕಂಡಿಡ್ದು ಆ ದುಡ್ಡನ್ನ ವಸೂಲಿ ಮಾಡ್ಬೇಕು ಅಂತ ಮಾವ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ಆತ್ರದಲ್ಲಿ ಏನೇನು ನಿರ್ಧಾರ ಮಾಡಿ ಎಲ್ಲ ಹಾಳ್ ಮಾಡ್ಕೋಬೇಡಿ ಅಂತ ಮೀನಾ ಹೇಳಿದಾಗ, ಅಲ್ಲ ಕಣೆ ಮೀನಾ, ಈ ಪೆಂಗ್ಯ ಹೋಗಿ ಎಲ್ಲೆಲ್ಲೋ ಯಾಮಾರ್ಕೊಂಡ್ ಬರ್ತಾನೆ, ಕೊನೆಗೋಗಿ ಅದನ್ನ ನಾನೇ ಸರಿ ಮಾಡ್ಬೇಕಲ್ಲೇ. ಏನ್ ಮಾಡೋದು, ಈ ಪೆಂಗಿಂಗೋಸ್ಕರ ಅಲ್ದೆ ಹೋದ್ರು ಅಪ್ಪಂಗೋಸ್ಕರನಾದ್ರೂ ಮಾಡ್ಬೇಕು. ಯಾಕಂದ್ರೆ ಅಪ್ಪಯ್ಯ ನನಗೆ ಅಂತಾನೆ ಹೇಳಿರೋದು ಅಂತ ಸೂರ್ಯ ಹೇಳ್ತಾನೆ. ಸರಿ, ಇವಾಗ ಅವನನ್ನ ಕಂಡಿಡಿಯೋದಕ್ಕೆ ಏನ್ ಮಾಡೋದು ಅಂತ ಮೀನಾ ಹೇಳಿದಾಗ, ಅದಕ್ಕೊಂದ್ ಐಡಿಯಾ ಇದೆ ಅಂತ ಸೂರ್ಯ ಹೇಳ್ತಾನೆ. ಏನದು ಅಂತ ಮೀನಾ ಕೇಳಿದಾಗ, ನಾಳೆ ನಾನು ನೀನು ಇಬ್ರು ಆ ಟಿವಿಲಿ ಆಕ್ಟಿಂಗ್ ಮಾಡ್ತಾರಲ್ಲ ಅವ್ರ ಮನೆಗ್ ಹೋಗ್ ಬರೋಣ ಅಂತ ಸೂರ್ಯ ಹೇಳ್ತಾನೆ. ನನಗೆ ನಾಳೆ ದೇವಸ್ಥಾನಕ್ಕೆ ಹೂ ಕೊಡಕ್ ಹೋಗ್ಬೇಕು, ಆಮೇಲೆ ಫಂಕ್ಷನ್ ಇದೆ, ಅಲ್ಲಿಗೆ ಹೂ ಕೊಡೋದಕ್ ಹೋಗ್ಬೇಕು ಅಂತ ಮೀನಾ ಹೇಳಿದಾಗ, ಅದೆಲ್ಲ ಕೊಡೋಣ ಮೀನಾ. ಈಗ ನಮ್ ಕೈಲಿರೋದು ಒಂದೇ ಒಂದು ಕ್ಲೂ ಅಂದ್ರೆ ಆ ವ್ಯಕ್ತಿ ಕೈಯಿಂದಾನೆ ನಾವೆಲ್ಲ ಬಾಯ್ ಬಿಡಿಸ್ಕೋಬೇಕು ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಒಪ್ಕೋತಾಳೆ. ಸರಿ, ನಾನು ಅರ್ಧ ಹಾಲ್ ಕುಡ್ದಿದೀನಿ, ನೀನ್ ಅರ್ಧ ಹಾಲ್ ಕುಡಿಯಮ್ಮ ಅಂತ ಸೂರ್ಯ ಹೇಳಿದಾಗ, ನಾನು ಫುಲ್ ಆಗಿ ಊಟ ಮಾಡಿದೀನಿ, ನನಗ್ ಸಾಕು, ನೀವೇ ಕುಡೀರಿ ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ಲಮ್ಮ, ನಾನು ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ಗಾಡಿ ಓಡಿಸ್ಕೊಂಡಿರ್ತೀನಮ್ಮ, ನನ್ಗೇನ್ ಅವಶ್ಯಕತೆ ಇಲ್ಲ. ನೀನ್ ಯಾವಾಗ್ಲೂ ಗಾಡಿ ಇಳಿದು ಎಲ್ಲಾ ಕಡೆ ಹೂ ಕೊಡ್ಬೇಕು, ಓಡಾಡ್ಬೇಕು, ನಿನ್ಗೆ ಕಾಲೆಲ್ಲ ನೋವು ಬರುತ್ತಲ್ವಾ, ತಗೋ ಇದ್ರಲ್ಲಿ ಶಕ್ತಿ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಬೇಡ ನೀವೇ ಕುಡಿ ಅಂತ ಮೀನಾ ಹೇಳಿದಾಗ, ನೋಡು ಮೀನಾ, ಸ್ವಲ್ಪನೇ ಇರೋದು, ಕುಡಿ. ಗಂಡ ಹೆಂಡತಿ ಅರ್ಧ ಕುಡಿಬೇಕು ಅಂತ ಹೇಳ್ತಾರ ತಾನೆ, ಫಸ್ಟ್ ನೈಟ್ ಎಲ್ಲ ಅದನ್ನೇ ತಾನೇ ಹೇಳೋದು ಅಂತ ಸೂರ್ಯ ಹೇಳಿದಾಗ, ಮೀನಾ ಸೂರ್ಯನ್ ಮುಖನೇ ನೋಡ್ತಿರ್ತಾಳೆ. ಅವಾಗ ಅದೆಲ್ಲ ನಡಿಲೇ ಇಲ್ವಲ್ಲ ಅಂತ ಸೂರ್ಯ ಹೇಳಿದಾಗ, ನೀವ್ ಫಸ್ಟ್ ನೈಟ್ ಅಲ್ಲಿ ಕುಡ್ಕೊಂಡ್ ಬಂದಿದ್ರಲ್ಲ, ಅದನ್ನ ನಾನ್ ಕುಡಿಯಕ್ಕಾಗಲ್ವಲ್ಲ ಅಂತ ಮೀನಾ ಹೇಳ್ತಾಳೆ. ಬೇಡ ಬಿಡಮ್ಮ, ಹಳೆ ಕತೆ ಎಲ್ಲ ಯಾಕೆ ತೆಗಿಯೋದ್ ಇವಾಗ, ಅವತ್ತಾಗ್ಲಿಲ್ಲ ಅಂದ್ರೇನು, ಇವತ್ತೇ ನಮ್ ಫಸ್ಟ್ ನೈಟ್ ಅನ್ಕೊಂಡ್ ಕುಡಿ ಅಂತ ಸೂರ್ಯ ಹೇಳ್ತಾನೆ. ಏನು ಅಂತ ಮೀನಾ ಹೇಳಿದಾಗ, ಅಯ್ಯೋ ಹಾಲ್ ಕುಡಿಯಕ್ ಅಷ್ಟೇ ಕಣಮ್ಮ ಹೇಳಿದ್ದು, ಕುಡಿಯಮ್ಮ ನೀನ್ ಸುಮ್ನೆ ಅಂತ ಸೂರ್ಯ ಹೇಳಿದಾಗ, ಮೀನಾ ನಗ್ತಾ ಹಾಲನ್ನ ಕುಡಿತಾಳೆ. ಇಬ್ರು ಹಾಗೆ ಮಾತಾಡ್ತಾ ಕುತ್ಕೊಂಡಿರ್ತಾರೆ. ಈ ಕಡೆ ಬೆಳಗ್ಗೆನೆ ಸೂರ್ಯ ಮತ್ತೆ ಮೀನಾ ಇಬ್ರುನು, ಮೀನಮ್ಮ ಇರು, ನಾನು ನಿನ್ ಜೊತೆ ಒಳಗಡೆ ಬರ್ತೀನಿ, ಹಂಗೆ ಆ ಫ್ರಾಡ್ ಬಗ್ಗೆ ಏನಾದ್ರೂ ವಿಚಾರ ಗೊತ್ತಾಗತ್ತಾ ನೋಡ್ತೀನಿ ಅಂತ ಸೂರ್ಯ ಮೀನನ್ ಕರ್ಕೊಂಡು ಆ ಆಕ್ಟರ್ ಮನೆ ಒಳಗಡೆ ಹೋಗ್ತಾನೆ. ಸರ್ ತಗೊಳ್ಳಿ ಸರ್, ನೀವ್ ಕೇಳಿದ್ರಲ್ಲ ಹೂವ ತಗೊಂಡ್ ಬಂದಿದೀನಿ ಅಂತ ಮೀನಾ ಕೊಟ್ಟಾಗ, ಎಷ್ಟಾಯ್ತಮ್ಮ ಕಾಸು ಅಂತ ಆ ಆಕ್ಟರ್ ಕೇಳ್ತಾರೆ. ಇಲ್ಲ ಸರ್, ನಾನು 10 ದಿವ್ಸಕ್ಕೊಂದ್ಸಲಿ ಇಲ್ಲ ತಿಂಗ್ಳಿಗೊಂದ್ಸಲಿ ತಗೋತೀನಿ, ಇವಾಗ ದುಡ್ಡು ಬೇಡ ಅಂತ ಮೀನಾ ಹೇಳ್ತಾಳೆ. ಹೌದಮ್ಮ, ಇವ್ರು ಯಾರು ಅಂತ ಆ ಆಕ್ಟರ್ ಕೇಳಿದಾಗ, ಸರ್ ಇವ್ರು ನಮ್ಮ ಯಜಮಾನ್ರು ಅಂತ ಮೀನಾ ಪರಿಚಯ ಮಾಡ್ತಾಳೆ. ಸರ್, ನಾನು ನಿಮ್ ದೊಡ್ಡ ಫ್ಯಾನ್ ಸರ್ ಅಂತ ಸೂರ್ಯ ಹೇಳಿದಾಗ, ಮೀನಾ ಆಶ್ಚರ್ಯದಿಂದ ಸೂರ್ಯನೇ ನೋಡ್ತಿರ್ತಾಳೆ. ಏನ್ ಮುಖ ನೋಡ್ತಿದ್ಯಾ, ನಡೆಯ ಸುಮ್ನೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಬನ್ನಿ ಕುತ್ಕೊಳ್ಳಿ ಮಾತಾಡೋಣ ಅಂತ ಆಕ್ಟರ್ ಹೇಳ್ತಾನೆ. ನೀವೇನ್ ಮಾಡ್ತಿದ್ದೀರಾ ಅಂತ ಆ ಆಕ್ಟರ್ ಕೇಳಿದಾಗ, ಸರ್ ನಾನು ಕಾರ್ ಡ್ರೈವರು, ಸ್ವಂತವಾಗಿ 2 ಕಾರ್ ಇಟ್ಕೊಂಡಿದೀನಿ ಅಂತ ಸೂರ್ಯ ಹೇಳ್ತಾನೆ. ಓ ಹೌದಾ, ವೆರಿ ಗುಡ್ ಅಂತ ಆ ಆಕ್ಟರ್ ಹೇಳ್ತಾನೆ. ಸರ್
ನಾನ್ ನಿಮ್ಮನ್ನ ತುಂಬಾ ಸೀರಿಯಲ್ ಅಲ್ಲಿ ಮತ್ತೆ ಪಿಕ್ಚರ್ ಅಲ್ಲೆಲ್ಲ ನೋಡಿದೀನಿ ಸರ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ಅಂತ ಸೂರ್ಯ ಹೊಗಳ್ತಿರ್ತಾನೆ. ತುಂಬಾನೇ ಖುಷಿ ಆಯ್ತು ಅಂತ ಆಕ್ಟರ್ ಹೇಳ್ಬೇಕಾದ್ರೆ, ಸರ್ ನಿಮ್ ಜೊತೆ ಒಂದ್ ಫೋಟೋ ತಗೊಳ್ಳ ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೀರಾ? ತೊಂದ್ರೆ ಎಲ್ಲ ಕೊಡ್ಬೇಡ್ರಿ, ಬನ್ರಿ ಹೋಗೋಣ ಅಂತ ಮೀನಾ ಹೇಳ್ತಿರ್ತಾಳೆ. ಅಯ್ಯೋ ಇರ್ಲಿ ಬಿಡಮ್ಮ, ನನ್ಗೆ ಯಾವ್ದೇ ರೀತಿ ತೊಂದ್ರೆ ಅನ್ಸ್ತಿಲ್ಲ. ಈ ತರ ಅಭಿಮಾನಿಗಳ ಪ್ರೀತಿನೇ ನಮ್ಗೆ ದೊಡ್ಡ ಅವಾರ್ಡ್ ಅಂತ ಆ ಆಕ್ಟರ್ ಹೇಳ್ದಾಗ, ವಾವ್ ಸರ್, ಸೂಪರ್ 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 ಆಗಿ ಹೇಳಿದ್ರಿ ನೀವು, ಕೊಡಿ ಸರ್ ಕೈನಾ ಅಂತ ಹೇಳಿ ಆ ಆಕ್ಟರ್ ಜೊತೆ ಸೂರ್ಯ ಮೀನಾ ಇಬ್ರು ಸೆಲ್ಫಿ ತಗೋತಾರೆ. ಸರ್ ಆಮೇಲೆ ಅದೇ ನಾಗರಬಾವಿ ಹತ್ರ ಒಂದ್ ಮನೆ ಹತ್ರ ನಿಮ್ಮನ್ನ ನೋಡ್ದೆ ನಾನು. ಅವಾಗ್ಲೇ ನಿಮ್ ಹತ್ರ ಮಾತಾಡ್ಸಿ ಆಟೋಗ್ರಾಫ್ ತಗೊಂಡು ಫೋಟೋ ಎಲ್ಲ ತಗೋಬೇಕು ಅಂತಿದ್ದೆ, ಆದ್ರೆ ಮಿಸ್ ಆಗೋಯ್ತು ಸರ್ ಅಂತ ಸೂರ್ಯ ಹೇಳಿದಾಗ, ಓ ಅಲ್ಲಿ ನಾಗರಬಾವಿ ಹತ್ರನಾ? ಅದು ನಮ್ದಲ್ಲಪ್ಪ ಮನೆ. ಅಲ್ಲಿ ನನ್ಗ್ ಗೊತ್ತಿರೋರು ಒಬ್ರು ಗೋವಿಂದ ಅಂತ ಇದ್ರು. ಏನೋ ಅವರು ಹೊಸದಾಗಿ ಮೂವಿ ಮಾಡ್ಬೇಕು ಅಂತಿದ್ರಂತೆ. ಸರಿ, ಹೊಸದಾಗಿ ಏನೋ ಕೇಳ್ತಾ ಇದ್ದಾನಲ್ಲ, ನಾನು ಹೆಲ್ಪ್ ಮಾಡೋಣ ಅಂತ ಅವಾಗ ಅಲ್ಲಿ ಹೋಗ್ತಿದ್ದೆ. ಆಮೇಲೆ ಆ ಮನೆನ ಮಾರ್ಬೇಕು, ಯಾವ್ದಾದ್ರು ಪಾರ್ಟಿ ಇದ್ರೆ ಹೇಳಿ ಅಂತ ನನ್ನ ಹತ್ರ ಹೇಳಿದ್ದ. ಆಮೇಲ್ ಗೊತ್ತಾಯ್ತು ಅದು ಅವ್ನ್ ಮನೆನೇ ಅಲ್ಲ, ಅವನು ದೊಡ್ಡ ಫ್ರಾಡ್ ಅಂತ. ಅದಕ್ಕೆ ಅವ್ನ್ ಕಾಂಟ್ಯಾಕ್ಟ್ ನೇ ಬಿಟ್ಬಿಟ್ಟೆ ನಾನು ಅಂತ ಆ ಆಕ್ಟರ್ ಹೇಳ್ತಿರ್ತಾನೆ. ಅದನ್ನ ಕೇಳಿ ಸೂರ್ಯ ಮತ್ತೆ ಮೀನಾ ಇಬ್ರು ಶಾಕ್ ಆಗ್ತಾರೆ. ಪಾಪ ಅದನ್ನ ಯಾರಿಗೋ ಮಾರ್ಬಿಟ್ಟಿದ್ದಾನೆ ಅನ್ಸುತ್ತೆ. ಯಾವನ್ ಪಾಪ ಅವನ್ ಕೈಗ್ ಸಿಕ್ಕಾಕೊಂಡೋ ಏನೋ ಅಂತ ಆ ಆಕ್ಟರ್ ಹೇಳ್ತಿರ್ತಾನೆ. ಹೌದು ಸರ್, ನೀವ್ ಹೇಳ್ದಂಗೆ ಅದ್ರಲ್ಲಿ ಯಾಮಾರಿರೋದು ಬೇರೆ ಯಾರು ಅಲ್ಲ ಸರ್, ನಮ್ಮ ಅಣ್ಣ ಸರ್ ಅಂತ ಸೂರ್ಯ ಹೇಳಿದಾಗ ಅದನ್ನ ಕೇಳಿ ಆ ಆಕ್ಟರ್ಗೂ ಆಶ್ಚರ್ಯ ಆಗತ್ತೆ. ಏನಪ್ಪಾ ಹೇಳ್ತಾ ಇದ್ಯಾ ಅಂತ ಆ ಆಕ್ಟರ್ ಕೇಳಿದಾಗ, ಹೌದು ಸರ್ ಅಂತ ಸೂರ್ಯ ನಡೆದಿದ್ ವಿಷಯನೆಲ್ಲ ಆ ಆಕ್ಟರ್ ಹತ್ರ ಹೇಳ್ತಾನೆ. ಏನಪ್ಪಾ ನಿಮ್ ಅಣ್ಣ ಅಷ್ಟೊಂದು ಓದಿದಾನೆ ಅಂತ್ಯಾ, ಈ ರೀತಿ ಯಾಮಾರಿದಾನಲ್ಲ ಅಂತ ಆ ಆಕ್ಟರ್ ಕೇಳ್ತಾನೆ. ಸರ್ ಅವ್ನ್ ಓದಿರ್ಬೋದು, ಆದ್ರೆ ಈ ತರದ್ರಲ್ಲಿ ತಿಳುವಳಿಕೆ ಇಲ್ಲ ಸರ್. ಅವ್ನ್ ಆಸೆ ಪಟ್ಟು ಯಾಮಾರ್ಬಿಟ್ಟಿದಾನೆ. ಈಗ ಆ ಗೋವಿಂದನ್ನ ನಾವು ಹುಡುಕ್ತಾ ಇದೀವಿ ಸರ್. ಅವನ್ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ನನ್ನ ಹತ್ರ ಹೇಳ್ತೀರಾ ಸರ್ ಅಂತ ಸೂರ್ಯ ಕೇಳಿದಾಗ, ಅವನ್ ಬಗ್ಗೆ ನನ್ಗೇನು ಅಷ್ಟೊಂದ್ ಗೊತ್ತಿಲ್ಲಪ್ಪ, ಆದ್ರೆ ಅವ್ನ್ ಹೇಳ್ಬೇಕಾದ್ರೆ ಅವ್ನ್ ಸ್ವಂತ ಊರ್ ಬಗ್ಗೆ ಒಂದ್ಸಲಿ ಹೇಳಿದ್ದ ಅಂತ ಆ ಆಕ್ಟರ್ ಅವನ್ ಊರಿನ ಬಗ್ಗೆ ಸೂರ್ಯನ ಹತ್ರ ಹೇಳ್ತಾನೆ. ಸರ್ ಆ ದುಡ್ಡನ್ನ ಇವ್ರಣ್ಣ ಸಾಲ ಬೇರೆ ಮಾಡಿ ಕೊಟ್ಟಿರೋದು ಅಂತ ಮೀನಾ ಹೇಳ್ತಾಳೆ. ಸರಿನಮ್ಮ, ನನ್ಗೇನಾದ್ರೂ ಅದ್ರ ಬಗ್ಗೆ ವಿಷಯ ಗೊತ್ತಾದ್ರೆ ನಾನ್ ಖಂಡಿತ ನಿಮ್ ಹತ್ರ ಹೇಳ್ತೀನಿ ಅಂತ ಆ ಆಕ್ಟರ್ ಹೇಳ್ತಿರ್ತಾನೆ. ಅಷ್ಟ್ರಲ್ಲಿ ಮೀನಾ ಎದುರಾಳಿ ವಿಶಾಲಾಕ್ಷಮ್ಮ ಅಲ್ಲಿಗೆ ಬರ್ತಾರೆ. ಅವ್ರನ್ನ ನೋಡಿ ವಿಶಾಲಾಕ್ಷಿಗೆ ಕೋಪ ಬರುತ್ತೆ. ಇಷ್ಟ ಬೇಗ ಬಂದ್ಬಿಟ್ಟಿದಾಳಲ್ಲ ಇವಳು ಆರ್ಡರ್ನ ಇಟ್ಕೊಳ್ಳೋದಿಕ್ಕೆ ಅಂತ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಓ ಬನ್ನಿ ಮೇಡಮ್, ಕುತ್ಕೊಳ್ಳಿ. ಡೆಕೋರೇಷನ್ ಬಗ್ಗೆ ಕೇಳಿದ್ರಿ ಅಲ್ವಾ, ನಿಮ್ ಬಗ್ಗೆ ಆ ಚೌಟ್ರಿಲೂ ಮಾತಾಡ್ತಾ ಇದ್ರು ಅಂತ ಆ ಆಕ್ಟರ್ ಹೇಳ್ಬೇಕಾದ್ರೆ, ಸರ್ ನಮ್ ಬಗ್ಗೆ ನಾವೇ ಹೊಗಳ್ಕೊಂಡ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ? ನಾವ್ ಮಾಡೋ ಕೆಲ್ಸನೇ ನಮ್ ಬಗ್ಗೆ ಹೇಳತ್ತೆ. ಅದಕ್ಕೆ ಸರ್ ಎಲ್ಲಾ ಚೌಟ್ರಿಲೂ ನನ್ನನ್ನೇ ಕರೀತಾರೆ ಅಂತ ವಿಶಾಲಾಕ್ಷಮ್ಮ ಹೇಳ್ತಿರ್ತಾರೆ. ಸರಿ ಕಣಮ್ಮ, ಆದ್ರೆ ಇವ್ರು ಆರ್ಡರ್ ಕೇಳಿದ್ದಾರೆ, ಅದಕ್ಕೆ ನಾನು ನಿರ್ಧಾರ ಮಾಡಿದೀನಿ, ಚೌಟ್ರಿಲಿ ಡೆಕೋರೇಷನ್ ಎಲ್ಲ ನೀವೇ ನೋಡ್ಕೊಳ್ಳಿ. ಈ ಆಚೆ ಕಡೆ ವೆಲ್ಕಮ್ ಬೋರ್ಡ್ ಮತ್ತೆ ಆಚೆ ಕಡೆ ಡೆಕೋರೇಷನ್ ಎಲ್ಲ ಇವ್ರು ಮಾಡ್ಲಿ ಅಂತ ಆಕ್ಟರ್ ಹೇಳಿದಾಗ ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರು ಖುಷಿ ಪಡ್ತಾರೆ. ಆದ್ರೆ ವಿಶಾಲಾಕ್ಷಮ್ಮ ಮಾತ್ರ ಇವ್ರನ್ನೇ ಗುರಾಯಿಸ್ತಿರ್ತಾಳೆ. ಮತ್ತೆ ಕಾರು ಮತ್ತೆ ಮನೆ ಡೆಕೋರೇಷನ್ ಎಲ್ಲ ನಿಮ್ ಹೆಸರು ಮೀನಾ ಅಲ್ವಾ, ಇವ್ರೇ ಮಾಡ್ಲಿ ಅಂತ ಆಕ್ಟರ್ ಹೇಳ್ತಾರೆ. ಅಯ್ಯೋ ಯಾಕ್ ಸರ್ ಈ ರೀತಿ ಡಿವೈಡ್ ಮಾಡ್ತಿದ್ದೀರಾ, ಎಲ್ಲ ನಾನೇ ಮಾಡ್ಕೋತೀನಿ ಅಂತ ವಿಶಾಲಾಕ್ಷಮ್ಮ ಹೇಳ್ಬೇಕಾದ್ರೆ, ಅಲ್ಲಮ್ಮ ದೊಡ್ಡ ಆರ್ಡರ್ ನಿಮ್ಗೆ ತಾನೇ ಕೊಟ್ಟಿರೋದು ಲೆಕ್ಕಕ್ಕೆ, ಮಂಟಪದಲ್ಲಿ ಪೂರ್ತಿ ಎಲ್ಲ ನೀವೇ ನೋಡ್ಕೊಳ್ಳಿ ಅಂತ ಆಕ್ಟರ್ ಹೇಳ್ಬೇಕಾದ್ರೆ ವಿಶಾಲಾಕ್ಷಮ್ಮ ಸೂರ್ಯ ಮೀನನ್ನೇ ಗುರಾಯಿಸ್ತಿರ್ತಾಳೆ. ಇವ್ರು ಡೈಲಿ ನಮ್ಮನೆಗೆ ಹೂ ಕೊಡ್ತಾರೆ ಅಂದ್ಮೇಲೆ ನಾನು ಇವ್ರಿಗೆ ಹೆಲ್ಪ್ ಮಾಡ್ಬೇಕಲ್ವಾ, ನಾನ್ ಅವ್ರು ಕೊಡ್ತಾ ಇರೋದು ಚಿಕ್ಕ ಆರ್ಡರ್ ಅಷ್ಟೇನೆ ಅಂತ ಆಕ್ಟರ್ ಹೇಳ್ತಾರೆ. ಅದು ಹಾಗಲ್ಲ ಸರ್, ನನ್ಗೆ ಅಂತ ಒಂದು ಹೆಸರಿದೆ. ನಾನ್ ಕೆಲ್ಸ ಮಾಡ್ಬೇಕಾದ್ರೆ ಇನ್ನೊಬ್ರು ಅದ್ರಲ್ಲಿ ಬರೋದು ನನ್ಗಿಷ್ಟ ಆಗೋದಿಲ್ಲ. ಎಲ್ಲ ನಾನೇ ನೋಡ್ಕೋತೀನಿ, ನೀವ್ ತಲೆನೇ ಕೆಡ್ಸ್ಕೋಬೇಡಿ ಅಂತ ವಿಶಾಲಾಕ್ಷಮ್ಮ ಹೇಳ್ಬೇಕಾದ್ರೆ, ಅಲ್ಲಮ್ಮ ಏನಂತ ಮಾತಾಡ್ತಾ ಇದ್ದೀರಾ, ಎಲ್ರಿಗೂ ಹೊಟ್ಟೆ ಪಾಡಿದ್ದೇ ಇರುತ್ತೆ ಅಲ್ವಾ, ಎಲ್ರು ಕೆಲ್ಸ ಮಾಡ್ಬೇಕು, ಅವ್ರು ಕೊಡ್ತಾ ಇರೋದು ಚಿಕ್ಕ ಆರ್ಡರ್ ತಾನೆ, ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ನಿಮ್ಗೆ ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಬಿಡಿ ಅಂತ ಆಕ್ಟರ್ ಹೇಳಿದಾಗ, ಅಯ್ಯೋ ಆ ತರ ಏನಿಲ್ಲ ಸರ್, ಅವ್ರು ಹೊಸದಾಗ್ ಮಾಡ್ತಿರೋರು, ಧಾರಾಳವಾಗಿ ಮಾಡ್ಲಿ, ನಾನು ನನ್ ಕೆಲ್ಸನ ಮಾಡ್ತೀನಿ ಅಂತ ವಿಶಾಲಾಕ್ಷಮ್ಮ ಹೇಳ್ತಿರ್ತಾಳೆ. ಸರಿ, ಎಷ್ಟ್ ಅಡ್ವಾನ್ಸ್ ಕೊಡ್ಬೇಕು ಅಂತ ಆ ಆಕ್ಟರ್ ಕೇಳಿದಾಗ, ಇಲ್ಲ ಸರ್ ನಾನು ಅಡ್ವಾನ್ಸ್ ಎಲ್ಲ ತಗೊಳ್ಳೋದಿಲ್ಲ, ಕೆಲ್ಸ ಮುಗಿದ್ಮೇಲೆ ಒಟ್ಟಿಗೆ ಪೇಮೆಂಟ್ ತಗೋತೀನಿ, ಬರ್ತೀನಿ ಸರ್ ಅಂತ ವಿಶಾಲಾಕ್ಷಮ್ಮ ಇವ್ರಿಬ್ರನ್ನೇ ಗುರಾಯಿಸ್ಕೊಂಡು ಆಚೆಗೆ ಹೋಗ್ತಾಳೆ. ನೋಡಿದ್ರ, ದೊಡ್ಡ ದೊಡ್ಡ ಆರ್ಡರ್ ತಗೋತಾರಂತೆ, ಒಂದು ಚಿಕ್ಕ ಕೆಲ್ಸನ ಒಬ್ರು ಕೊಟ್ಟಿದ್ದಕ್ಕೆ ತಡ್ಕೊಳ್ಳಿಲ್ಲ ಈ ಅಮ್ಮ. ಯಾಕೆ ಈ ರೀತಿ ಮನುಷ್ಯರು
ಇಷ್ಟೊಂದ್ ಹೊಟ್ಟೆ ಕಿಚ್ ಪಡ್ತಾರೋ ಗೊತ್ತಿಲ್ಲಪ್ಪ ಅಂತ ಆ ಆಕ್ಟರ್ ಹೇಳ್ತಿರ್ತಾನೆ. ಏನ್ ಸರ್ ಮಾಡೋದು, ಇಷ್ಟು ದೊಡ್ಡ ಬಿಸ್ನೆಸ್ ನ ಮೈಂಟೈನ್ ಮಾಡ್ಬೇಕಾದ್ರೆ ಈ ರೀತಿ ಎಲ್ಲ ಸಹಜ ಅಲ್ವಾ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರ್ ನನ್ಗೆ ಆರ್ಡರ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಅಂತ ಮೀನಾ ಹೇಳ್ತಾಳೆ. ನಾನು ಎಲ್ಲಾ ಆರ್ಡ್ರನು ಆ ಎಮ್ಮಂಗೆ ಕೊಟ್ಬಿಡ್ತಾ ಇದ್ದೆ, ಆದ್ರೆ ನಿಮ್ ಕಷ್ಟ ನನ್ಗೆ ಅರ್ಥ ಆಗತ್ತೆ. ಅದು ಅಲ್ದೆ 30 ಲಕ್ಷ ರೂಪಾಯಿ ಬೇರೆ ಕಳ್ಕೊಂಡಿದೀರಾ, ಅದಕ್ಕೆ ನಿಮ್ಗೂ ಕೊಡ್ಬೇಕು ಅಂತ ನಾನ್ ಅನ್ಕೊಂಡೆ ಅಂತ ಆ ಆಕ್ಟರ್ ಹೇಳ್ದಾಗ, ಸರ್ ನಿಮ್ ಮನ್ಸು ತುಂಬಾ ಒಳ್ಳೇದಿದೆ ಸರ್, ನಿಮ್ಮಂತವ್ರು ನೋಡೋದಿಕ್ಕೆ ಸಿಕ್ಕೋದು ತುಂಬಾ ಕಷ್ಟ ಸರ್ ಅಂತ ಸೂರ್ಯ ಹೇಳಿದಾಗ, ಅಲ್ಲಪ್ಪ ಮನುಷ್ಯನ್ಗೆ ಮನುಷ್ಯ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು, ಸರಿ ನಿಮ್ಗೆ ಎಷ್ಟು ಅಡ್ವಾನ್ಸ್ ಬೇಕು ಹೇಳಿ ಅಂತ ಆ ಆಕ್ಟರ್ ಕೇಳಿದಾಗ, ಅಡ್ವಾನ್ಸ್ ಎಲ್ಲ ಏನು ಬೇಡ ಸರ್, ನನ್ನ ನಂಬಿ ಈ ಕೆಲ್ಸ ಕೊಟ್ಟಿದೀರಾ, ನಾನು ಕೆಲ್ಸ ಎಲ್ಲ ಮುಗ್ಸಿನೇ ಆಮೇಲೆ ದುಡ್ಡು ತಗೋತೀನಿ ಅಂತ ಮೀನಾ ಹೇಳ್ತಾಳೆ. ಸರ್ ಆ ಗೋವಿಂದನ್ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಹೇಳಿ ಸರ್ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು ಅಂತ ಆ ಆಕ್ಟರ್ ಹೇಳ್ತಾನೆ. ಸರಿ ಆಯ್ತು ಸರ್ ನಾವಿನ್ ಬರ್ತೀವಿ ಅಂತ ಅವ್ರಿಬ್ರು ಆಚೆಗ್ ಬರ್ತಾರೆ. ಇನ್ನೇನು ಸೂರ್ಯ ಮತ್ತೆ ಮೀನಾ ಕಾರ್ ಹತ್ಬೇಕು ಅನ್ನೋಷ್ಟೊತ್ಗೆ ವಿಶಾಲಾಕ್ಷಮ್ಮ ಏ ಅಂತ ಕರೀತಾಳೆ. ಹಾಗೆ ಕೋಪದಲ್ಲಿ ಅವ್ರಿಬ್ರನ್ನ ಗುರಾಯಿಸ್ಕೊಂಡು, ಏನೇ ಮುಖದಲ್ಲಿ ಅಷ್ಟೊಂದು ಖುಷಿ ಇತ್ತು, ದೊಡ್ಡದಾಗಿ ಸಾಧಿಸ್ಬಿಟ್ಟೆ ಅನ್ನೋ ದುರಂಕಾರನ, ಇದುವರೆಗೂ ನನ್ಗೆ ಪೈಪೋಟಿ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಹೊಸ್ತಾಗಿ ನೀನ್ ಹುಟ್ಕೊಂಡಿದ್ಯಾ, ಬೆಳಿತೀಯ ಅಂತ ನೋಡೋಣ ಕಣೆ ಅಂತ ವಿಶಾಲಾಕ್ಷಮ್ಮ ಹೇಳಿದಾಗ, ಚೆನ್ನಾಗಿ ದೊಡ್ಡದಾಗಿ ಬೆಳೆದು ದೊಡ್ಡ ಆಲದ ಮರದ ತರ ಬೆಳಿತಾಳ ಅವಳು ಅಂತ ಸೂರ್ಯ ಹೇಳ್ತಾನೆ. ಅದನ್ನು ನೋಡೇ ಬಿಡ್ತೀನಿ ಕಣೋ ಅಂತ ವಿಶಾಲಾಕ್ಷಮ್ಮ ಹೇಳಿದಾಗ, ನಾವು ಯಾರನ್ನು ಪೈಪೋಟಿ ಅಂತ ಅನ್ಕೊಂಡಿಲ್ಲ, ನಾನು ಆರ್ಡರ್ ಕೇಳ್ತೀನಿ, ನೀವು ಆರ್ಡರ್ ಕೇಳಿ, ಯಾರಿಗ್ ಸಿಗುತ್ತೋ ಅವ್ರು ಮಾಡಿದ್ರಾಯ್ತು, ಆದ್ರೆ ನಾವು ಚೆನ್ನಾಗಿರ್ಬಾರ್ದು ಅಂತ ಅನ್ಕೊಂಡ್ರೆ ಅದನ್ನ ಡಬಲ್ ಆಗಿ ಮಾಡಿ ತೋರಿಸ್ತೀವಿ. ನಾವ್ ಬೇಕಿದ್ರೆ ನಾವ್ ಸೈಲೆಂಟ್ ಆಗಂತೂ ಇರೋರಲ್ಲ, ನಾವ್ ಯಾರು ಅನ್ನೋದನ್ನ ನಾವು ತೋರಿಸ್ಬೇಕಾಗತ್ತೆ ಅಂತ ಮೀನಾ ಹೇಳಿದಾಗ, ಸೂಪರ್ ಸೂಪರ್ ಅಂತ ಸೂರ್ಯ ಚಪ್ಪಾಳೆ ತಡ್ತಿರ್ತಾನೆ. ಅದನ್ನ ನೋಡಿ ವಿಶಾಲಾಕ್ಷಿಗೆ ಕೋಪ ಬರ್ತಿರುತ್ತೆ. ಬಾ ಮೀನಾ ಹೋಗೋಣ ಅಂತ ಹೇಳಿ ಸೂರ್ಯ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಶಾಂತಿ, ಅಯ್ಯೋ ಹೊಟ್ಟೆ ಹಸಿತಿದೆಯಲ್ಲ, ಎಲ್ ಹಾಳಾಗೋದ್ಲು ಇವಳು, ಈ ಹೂ ಕೊಟ್ಟವಳು ಎಲ್ಲೋದ್ಲು ಅಂತ ಶಾಂತಿ ಹೇಳ್ಬೇಕಾದ್ರೆ ಅಲ್ಗೆ ರೋಹಿಣಿ ಮತ್ತೆ ಮನೋಜ ಬರ್ತಾರೆ. ರೋಹಿಣಿ, ಈ ಹೂ ಕಟ್ಟೋಳು ಈ ಮೀನಾ ಎಲ್ಲೋಗ್ತೀನಿ ಅಂತ ಏನಾದ್ರೂ ಹೇಳಿದ್ಲೇನಮ್ಮ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಎಲ್ಲೋದ್ಲೋ ಗೊತ್ತಿಲ್ವಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ ನನ್ಗೇನು ಗೊತ್ತಿಲ್ಲ, ಅವ್ರು ಎಲ್ಲೋ ಹೋಗಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ಅಮ್ಮ, ಈ ಮದ್ವೆ ಮಂಟಪಕ್ಕೆ ಡೆಕೋರೇಷನ್ ಮಾಡ್ತಾರಲ್ಲಮ್ಮ ಇವಾಗ, ಅದಕ್ಕೆ ತಲೆ ನಿಲ್ತಿಲ್ಲ, ಅದು ಅಲ್ದೆ ಅವಳಿಗೆ ಸೂರ್ಯ ಬೇರೆ ಸಪೋರ್ಟು, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಅವಳನ್ನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇದ್ದಾನೆ ಅಂತ ಮನೋಜ ಹೇಳ್ತಾನೆ. ಹೌದೌದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಅವಳು, ಎಲ್ಲ ದುರಾಸೆ, ಅಯ್ಯೋ ಹೆಂಗೋ ಹೋಗಿ ಹಾಳಾಗೋಗ್ಲಿ ಕಣೋ, ಆದ್ರೆ ಹೋಗೋಳು ಅಡ್ಗೆ ಮಾಡಿಟ್ಟೋಗ್ಬೇಕು ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೇ ಶಾಂತಿ ವಟ ವಟ ಅಂತಾನೆ ಇರ್ತೀಯಲ್ಲಿ, ಏನೇ ಆಯ್ತು ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹುಡ್ಕಿ ಕರ್ಕೊಂಡ್ ಬಂದ್ರಲ್ಲ ಮುದ್ದಿನ ಸೊಸೆನ, ಅವಳಿಂದ ನನ್ ಜೀವನೇ ಹೊರಟೋಗುತ್ತೆ ಅನ್ಸುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನೇ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇನ್ನೇನ್ರಿ, ಅವಳ ಪಾಡ್ಗಳು ಎಲ್ಲೆಲ್ಲೋ ಅಲ್ಕೊಂಡ್ ಹೊರಟೋಗ್ಬಿಟ್ರೆ ಹೆಂಗೆ, ನನ್ಗೆ ಹೊಟ್ಟೆ ಹಸಿತಾ ಇದೆ ಅಂತ ಶಾಂತಿ ಹೇಳಿದಾಗ, ಯಾಕೆ ಅಡ್ಗೆ ಮಾಡೋದಕ್ಕೋಸ್ಕರ ಮಾತ್ರನಾ ಮೀನಾ ಇಲ್ಲಿರೋದು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅತ್ತೆ ಬೇಕಿದ್ರೆ ನಾನ್ ನಿಮ್ಗೆ ಅಡ್ಗೆ ಮಾಡ್ಕೊಡ್ಲಾ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋಯ್ಯೋ ಬೇಡಮ್ಮ ತಾಯಿ ಅಂತ ಮನೋಜ ಮತ್ತೆ ಶಾಂತಿ ಇಬ್ರು ಕೈ ಮುಗಿತಾರೆ. ಅದಕ್ಕೆ ರೋಹಿಣಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ಅಲ್ಲ ಕಣೆ ಶಾಂತಿ, ಹೊಟ್ಟೆ ಹಸಿತಿದೆ ಅಂತ ಹೇಳ್ತಿದ್ಯಾ ತಾನೆ, ಅವಳೇ ಹೇಳ್ತಾ ಇದ್ದಾಳಲ್ಲ ಅಡ್ಗೆ ಮಾಡ್ಕೊಡ್ತೀನಿ ಅಂತ, ಯಾಕೆ ಬೇಡ ಅಂತ ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ನೀವು ರೋಹಿಣಿ ಅಡ್ಗೆ ಮಾಡಿರೋದನ್ನ ಊಟ ಮಾಡಿದೀರಾ ಅಂತ ಶಾಂತಿ ಕೇಳಿದಾಗ, ಇಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀರಾ, ಮೀನಾ ಬರ್ಲಿ ಪರವಾಗಿಲ್ಲ ಅಂತ ಶಾಂತಿ ಹೇಳ್ತಾಳೆ. ರೋಹಿಣಿ ಬಾಯಿಲಿ ಅಂತ ಮನೋಜ ಹತ್ರ ಕರೀತಾನೆ. ಆಗ ರೋಹಿಣಿ ಪಕ್ಕಕ್ಕೆ ಹೋದಾಗ, ನೀನು ಏಂತಕ್ಕೆ ಸರಿಯಾಗಿ ಅಡ್ಗೆ ಮಾಡ್ಲಿಲ್ಲ ಅಂತ ನನಗ್ ಗೊತ್ತು ಅಂತ ಮನೋಜ ಹೇಳ್ತಾನೆ. ಯಾಕೆ ಅಂತ ರೋಹಿಣಿ ಕೇಳಿದಾಗ, ಅಮ್ಮ ಯಾವಾಗ್ಲೂ ನಿನಗೆ ಅಡ್ಗೆ ಮಾಡು ಅಂತ ಹೇಳ್ತಾರಲ್ಲ, ಅದನ್ನ ತಪ್ಪಿಸ್ಕೊಳ್ಳೋದಕ್ಕೆ ತಾನೇ ನೀನ್ ಸರಿಯಾಗಿ ಅಡ್ಗೆ ಮಾಡ್ಲಿಲ್ಲ ಅಂತ ಮನೋಜ ಹೇಳಿದಾಗ, ಹೌದು ಅಂತ ರೋಹಿಣಿ ಹೇಳಿದಾಗ, ನೋಡ್ದ ಹೆಂಗ್ ಕಂಡಿಡ್ದ್ಬಿಟ್ಟೆ ಅಂತ, ಇದೆಲ್ಲ ನಿನ್ ಪ್ಲಾನ್ ಅಂತ ನನಗ್ ಗೊತ್ತಿತ್ತು, ಅದಕ್ಕೆ ನೀನು ಅಡ್ಗೆ ಬರ್ದಿರೋರ್ ತರ ನಾಟಕ ಮಾಡಿದ್ದು ಅಂತ ಮನೋಜ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಮೀನಾ ಮತ್ತೆ ಸೂರ್ಯ ಇಬ್ರು ಮನೆಗ್ ಬರ್ತಾರೆ.
ಏಯ್ ಎಲ್ಲೇ ಹೋಗಿದ್ದೆ ಊರ್ ಸುತ್ತೋದಿಕ್ಕೆ ಅಂತ ಶಾಂತಿ ಕೇಳಿದಾಗ ಅತ್ತೆ ಹೂ ಕೊಡೋದಕ್ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಇದೊಂದ್ ಕಾರಣವಾಗಿ ಇಟ್ಕೊಂಡು ಮನೇಲಿ ಏನು ಕೆಲ್ಸ ಮಾಡ್ಬೇಡ, ಊರ್ ಸುತ್ಕೊಂಡೇ ಇದ್ಬಿಡು. ಇಲ್ಲಿ ನಾನು ಹಸ್ವಿಂದ ಸಾಯ್ತಾ ಇದೀನಿ. ನಿನ್ ಪಾಡಂಗ್ ನೀನ್ ಹಿಂಗ್ ಹೊರಟೋಗ್ಬಿಟ್ರೆ ಹೆಂಗೆ? ನೀನ್ ಯಾವಾಗ ಅಡ್ಗೆ ಮಾಡೋದು, ನಾನ್ ಯಾವಾಗ ಊಟ ಮಾಡೋದು? ಅಯ್ಯೋ ಹೊಟ್ಟೆ ಹಸಿತಿದೆ. ನೀವಿಬ್ರು ಆಚೆ ಹೋಗ್ಬಿಟ್ಟು ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದು ಬಂದಿರ್ತೀರಾ, ನಾವಿಲ್ಲಿ ಹಸ್ಕೊಂಡ್ ಸಾಯ್ಬೇಕಾ ಅಂತ ಶಾಂತಿ ಹೇಳ್ಬೇಕಾದ್ರೆ ಮೀನಾ ಶಾಂತಿನೇ ನೋಡ್ತಿರ್ತಾಳೆ. ಏಯ್ ಏನು ನೋಡ್ತಿದ್ಯಾ ಮಕಾನ? ಇತ್ತೀಚೆಗೆ ನಿನ್ಗೆ ಮನೇಲಿ ಅಡ್ಗೆ ಮಾಡ್ಬೇಕು ಅನ್ನೋದೇ ಅನ್ಸೋದಿಲ್ಲ ಅನ್ಸುತ್ತೆ. ಏನು ಇವತ್ತು ಹೋಟ್ಲಿಂದಾನೆ ತಗೊಂಡ್ ಬಂದಿಲ್ವಾ ನೀನು ಅಂತ ಶಾಂತಿ ಕೇಳ್ತಾಳೆ. ಅದೇನೆ, ನಾವೇನ್ ಹಸ್ಕೊಂಡಿರ್ಬೇಕಾ? ಏನ್ ಅನ್ಕೊಂಡಿದ್ಯಾ ನೀನು ಅಂತ ಮನೋಜ ಹೇಳ್ದಾಗ, ಏಯ್ ಪೆಂಗ್ಯ ಅಂತ ಸೂರ್ಯ ಹೇಳ್ದಾಗ, ರೀ ಸುಮ್ನೆ ಇರ್ರಿ, ಬನ್ರಿ ನೀವ್ ನನ್ ಜೊತೆ ಅಂತ ಮೀನಾ ಸೂರ್ಯನ ಕರ್ಕೊಂಡು ಕಿಚನ್ಗೆ ಹೋಗ್ತಾಳೆ. ಕಿಚನ್ ಇಂದ ಊಟದ ತಟ್ಟೆ ಹಾಗೆ ಊಟನೆಲ್ಲ ತಗೊಂಡ್ ಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಅತ್ತೆ ಬೆಳಗ್ಗೆ ನಾನ್ ಬೇಗನೆ ಹೋಗ್ಬೇಕಾಗತ್ತೆ ಅಂತ ಅಡ್ಗೆ ಎಲ್ಲ ಮುಗ್ಸಿನೇ ಹೋಗಿದೀನಿ ಅತ್ತೆ ಅಂತ ಮೀನಾ ಹೇಳ್ತಾಳೆ. ನೋಡ್ರಪ್ಪ, ಈ ಸಕ್ಕರೆ ಏನೋ ಕೇಳ್ತಾ ಇದ್ರು, ನೀವ್ ಮಾತ್ರ ಆಚೆಗ್ ತಿನ್ಕೊಂಡ್ ಬಂದ್ಬಿಡ್ತೀರಾ ಅಂತ. ನೋಡಿ ಮೀನಮ್ಮ ಎಲ್ರಿಗೂನು ಎಲ್ಲಾ ಕೆಲ್ಸನೂ ಮಾಡಿಕ್ಕಿನೇ ಹೋಗಿದಾಳೆ. ಅದು ನಮ್ ಮೀನಾ ಅಂದ್ರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನಾನು ಹೇಳ್ತಿರ್ತೀನಿ ಕಣೋ, ಯಾವ್ದನ್ನು ಏನು ನೋಡ್ದೆ ಮಾಡ್ದೆ ಮಾತಾಡ್ಬೇಡ ಕಣೆ ಅಂತ. ಅದು ಸುಮ್ನೆ ಒಟ ಒಟ ಅಂತಿರ್ತಾಳೆ, ಒಟ್ರಗಪ್ಪೆ ಅಂತ ರಂಗನಾಥ್ ಅವರು ಬೈತಿರ್ತಾರೆ. ಅಪ್ಪಯ್ಯ, ಈ ಸಕ್ರೆಗೆ ಮೀನಿಂಗೆ ಬೈಲಿಲ್ಲ ಅಂದ್ರೆ ಸಮಾಧಾನನೇ ಆಗೋದಿಲ್ಲ ಕಣಪ್ಪಯ್ಯ. ಇವತ್ತಿನ ಕೋಟ ಮುಗೀತು, ಇನ್ಮೇಲಾದ್ರೂ ಬೈಬೇಡ ಅಂತ ಬೈಯೇಳಪ್ಪ ಅವ್ರಿಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಅದಕ್ಕೆ ಶಾಂತಿ ಮೀನಿನ ಮುಖ ನೋಡ್ಬೇಕಾದ್ರೆ, ಅದು ಅಲ್ದೆ ಇವತ್ತೇನು ಮೀನಾ ಸುತ್ತೋದಿಕ್ಕೆ ಅಂತ ಏನು ಹೋಗಿರ್ಲಿಲ್ಲ, ನಿಂತವನಲ್ಲ ಈ ವಂಶೋದ್ಧಾರಕ ಪೆಂಗ್ಯ, ಇವನು ದುಡ್ಡು ಕೊಟ್ಟು ಯಾಮಾರದ್ನಲ್ಲ, ಅವನ್ ಬಗ್ಗೆ ವಿಚಾರಿಸೋದಕ್ಕೋಸ್ಕರ ಅಂತ ಎಲ್ಲಾ ಕಡೆ ಓಡಾಡಿದ್ವಿಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಏನಾದ್ರೂ ವಿಷಯ ಗೊತ್ತಾಯ್ತೇನಪ್ಪ ಸೂರ್ಯ ಅಂತ ರಂಗನಾಥ್ ಅವರು ಕೇಳಿದಾಗ, ಆ ಓಡೋದ್ನಲ್ಲ ಫ್ರಾಡ್, ಅವನ್ನ ನೋಡೋದಿಕ್ಕೆ ಅವ್ರ ಮನೆಗೆ ಒಬ್ಬ ಸೀರಿಯಲ್ ಆಕ್ಟ್ರು ಬಂದು ಹೋಗ್ತಿದ್ದ. ಅವ್ರನ್ನ ಹೋಗಿ ಮಾತಾಡ್ಸಿದ್ವಿ, ಅವನಿಂದ ಅವ್ರ ಸ್ವಂತ ಊರು ಯಾವ್ದು ಅಂತ ಗೊತ್ತಾಯ್ತು ಅಂತ ಸೂರ್ಯ ಹೇಳ್ದಾಗ, ಅವನಂಗಾದ್ರೆ ಅಲ್ಲೇ ಇದಾನ ಅಂತ ಮನೋಜ ಕೇಳ್ತಾನೆ. ಅವನು ಅಲ್ಲೇ ಇದಾನ ಇಲ್ವಾ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಊರ್ ವಿಷಯ ಮಾತ್ರ ಗೊತ್ತಾಯ್ತು. ಈಗ ನಮ್ಗೆ ಅವ್ನ್ ಫೋಟೋ ಬೇಕು. ಆ ಫೋಟೋ ಇದ್ರೆ ಅದನ್ನ ಇಂಟರ್ನೆಟ್ ಅಲ್ಲಿ ಹಾಕಿದ್ರೆ ಸಾಕು, ಅದನ್ನ ನೋಡ್ದವ್ರು ಯಾರಾದ್ರೂ ಅವ್ನ್ ವಿಷಯ ಹೇಳೇ ಹೇಳ್ತಾರೆ. ಈಗ ಅವ್ನ್ ಫೋಟೋ ಹೇಗೆ ನಾವು ಹುಡ್ಕೋದು ಅಂತ ಗೊತ್ತಾಗ್ತಿಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಮನೋಜ, ಅವ್ನ್ ಜೊತೆ ಸೇರಿ ನೀನ್ ಯಾವ್ದಾದ್ರು ಫೋಟೋ ತಗೊಂಡಿದ್ಯೇನೋ ಅಂತ ಶಾಂತಿ ಕೇಳ್ತಾಳೆ. ಇಲ್ಲಮ್ಮ ಅಂತ ಮನೋಜ ಹೇಳ್ದಾಗ, ಎಲ್ ತಗೊಳಕ್ ಬಿಡ್ತಾನೆ, ಅವ್ನ್ ದೊಡ್ಡ ಫ್ರಾಡ್ ಅಲ್ವಾ ಅಂತ ಸೂರ್ಯ ಹೇಳ್ತಾನೆ. ಏನ್ ಮಾಡೋದಿವಾಗ ಅಂತ ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ, ರೀ ನನ್ಗೆ ಒಂದ್ ಐಡಿಯಾ ಬಂತು. ಅವತ್ತು ದೇವಸ್ಥಾನದಲ್ಲಿ ತಾನೆ ಇವ್ರು ಅವ್ರಿಗೆ ಅಡ್ವಾನ್ಸ್ ಅಂತ ಕೊಟ್ಟಿದ್ದು ಅಂತ ಮೀನಾ ಹೇಳ್ದಾಗ, ಹೌದು ಅಂತ ಸೂರ್ಯ ಹೇಳ್ತಾನೆ. ರೀ ದೇವಸ್ಥಾನದೊಳಗಡೆ CCTV ಕ್ಯಾಮ್ರಾ ಇದೆ ರೀ ಅಂತ ಮೀನಾ ಹೇಳ್ತಾಳೆ. ಹೌದಲ್ವಾ, ಅಲ್ಲಿ ಕ್ಯಾಮ್ರಾ ಇರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಹೂರಿ, ದೇವಸ್ಥಾನದ ಆಫೀಸ್ಗೆ ಹೋಗಿ ಅಲ್ಲಿ CCTV ಕ್ಯಾಮ್ರಾ ಬಗ್ಗೆ ನಾವ್ ಕೇಳಿದ್ರೆ ಕೊಟ್ಟೆ ಕೊಡ್ತಾರಲ್ವಾ ಅಂತ ಮೀನಾ ಹೇಳಿದಾಗ, ಸೂಪರ್ ಐಡಿಯಾ ಮೀನಮ್ಮ, ಸೂಪರ್ ಆಗಿ ಐಡಿಯಾ ಕೊಟ್ಟಿದ್ಯಾ ಅಪ್ಪಯ್ಯ. ನೋಡಪ್ಪಯ್ಯ ಹೆಂಗೆ ನಮ್ ಮೀನಾ CID ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ನಾನ್ ದೇವಸ್ಥಾನದಲ್ಲಿ ಕೇಳಿ ನೋಡ್ತೀನಿ, ಅವ್ರು ಖಂಡಿತ ಕೊಡ್ತಾರೆ ಅಂತ ಮೀನಾ ಹೇಳ್ತಿರ್ತಾಳೆ. ಮೀನಾ ಅದೆಲ್ಲ ಬೇಕಾಗಿಲ್ಲ ಅಂತ ರೋಹಿಣಿ ಹೇಳ್ದಾಗ ಅಲ್ಲಿರೋರೆಲ್ರು ಗಾಬರಿ ಆಗ್ತಾರೆ. ಏನಿದು, ಈ ಪೌಡ್ರು ಬೇಡ ಅಂತ ಹೇಳ್ತಿದ್ದಾಳಲ್ಲ ಅಂತ ಸೂರ್ಯ ರೋಹಿಣಿನೇ ಗುರಾಯಿಸ್ತಿರ್ತಾನೆ. ಯಾಕ್ ರೋಹಿಣಿ ಅವರೇ ಬೇಡ ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ನೀವಿಷ್ಟು ಹುಡ್ಕೋದ್ರಲ್ಲ ಅದಕ್ಕೆ ಥ್ಯಾಂಕ್ಸ್, ಆದ್ರೆ ಹೋಗಿರೋದು ನಮ್ ದುಡ್ಡು ತಾನೆ, ನಾವೇ ಹೇಗಾದ್ರೂ ಮಾಡಿ ಅವನನ್ನ ಹುಡುಕ್ತಿವಿ ಅಂತ ರೋಹಿಣಿ ಹೇಳ್ತಾಳೆ. ಈ ವಿಷಯನ ಮೊದ್ಲೇ ಹೇಳ್ಬೇಕಾಗಿತ್ತು, ಅಪ್ಪಯ್ಯ ನಮ್ಗೆ ಹೇಳಿದ್ರು ತಾನೆ, ಅವತ್ತೇ ನೀವು ಇಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ರೆ ನಾವು ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನಾವೇ ಬೇಡ ಅಂತ ಹೇಳ್ತಿದೀವಲ್ಲ, ಇದಕ್ಯಾಕ್ ನೀವು ಗಲಾಟೆ ಮಾಡ್ತಿದೀರಾ ಅಂತ ರೋಹಿಣಿ ಕೇಳ್ತಾಳೆ. ಅಲ್ಲಮ್ಮ, ಈಗ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಹೇಳು? ದೇವಸ್ಥಾನದಲ್ಲಿ ಹೋಗಿ CCTV ಫೋಟೇಜ್ ನ ತಗೊಂಡ್ರೆ ಅದ್ರಿಂದ ಅವ್ರು ಎಲ್ರಿಗೂ ಕಳ್ಸಿದ್ರೆ ಗೊತ್ತಿರೋರು ಯಾರಾದ್ರೂ ಒಬ್ರು ಹೇಳೇ ಹೇಳ್ತಾರಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ, ದುಡ್ಡು ಕೊಟ್ಟು ಯಾಮಾರಿರೋದು ನಾವು. ಈಗ ಏನಾದ್ರೂ ಸೂರ್ಯ ಅವರು ಅದನ್ನ ಕಂಡಿಡಿದ್ಬಿಟ್ರೆ ಮನೋಜ್ ಅವ್ರನ್ನ ಬಾಯಿಗೆ ಬಂದಂಗ್ ಬೈತಾನೆ ಇರ್ತಾರೆ. ನಿನ್ನಿಂದ ಕಂಡಿಡಿಯೋದಕ್ಕಾಗ್ಲಿಲ್ಲ, ಕೊನೆಗ್ ನಾನೇ ಕಂಡಿಡ್ದೆ ಅಂತ ಮಾತು ಮುಂಚೆ ಎತ್ತಾಕ್ತಾ ಇರ್ತಾರೆ. ಯಾಕದೆಲ್ಲ ಬೇಕು ಮಾವ ಅಂತ ರೋಹಿಣಿ ಹೇಳ್ತಾಳೆ. ರೀ ರೋಹಿಣಿ ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಇವನು ಹಂಗೆ ಹೇಳ್ತಾನೆ. ನೀವೇನು ಮಾಡ್ಬೇಡಿ, ಮನೋಜ ರೋಹಿಣಿನೇ ಎಲ್ಲ ನೋಡ್ಕೋತಾರೆ
ಅಂತ ಶಾಂತಿ ಹೇಳ್ತಾಳೆ. ಏಯ್ ಸೂರ್ಯ, ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀನ್ ಯಾಕೋ ಅಲಿಬೇಕು, ಬಿಟ್ಬಿಡೋ, ಇವತ್ತಿಂದಾಚೆಗೆ ಅವ್ರ ಸುದ್ದಿಗೆ ಹೋಗ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ, ನೀನ್ ಹೇಳಿದಿಕ್ಕೆ ಅಪ್ಪಯ್ಯ ನಾನು ಹುಡುಕಿದ್ದು, ಇಲ್ಲಾಂದ್ರೆ ನಾನ್ ಇವ್ರ ವಿಷಯಕ್ಕೆ ಹೋಗೋದಿಲ್ಲ. ನನ್ಗೇನ್ ಅಂತ ದರ್ದಿಲ್ಲ, ನಮ್ ಕೆಲ್ಸ ನಾವ್ ನೋಡ್ಕೋತೀವಿ, ಅದನ್ನ ಅವರೇ ನೋಡ್ಕೊಳ್ಳಿ. ಆದ್ರೆ ಒಂದ್ ವಿಷಯ, ದುಡ್ಡು ಸಿಕ್ಕಿದ್ರೆ ಅದಿಲ್ಗೆ ಬರ್ಬೇಕು, ಅದ್ರಲ್ಲಿ ನಮಗ್ ಭಾಗನೂ ಕೊಡ್ಬೇಕು. ಯಾಕಂದ್ರೆ ಛಾಯಾ ಕೊಟ್ಟಿದ್ ದುಡ್ಡನ್ನ ಈ ಪೌಡ್ರು ಅವ್ರ ಅಪ್ಪ ಕೊಟ್ಟಿದ್ ದುಡ್ಡು ಅಂತ ಸುಳ್ಳು ಹೇಳಿ ಇಬ್ರು ಸೇರಿ ಅಮಾರ್ಸಿದಾರ್ ತಾನೆ. ಆಮೇಲೆ ದುಡ್ಡು ಸಿಕ್ಕದ್ಮೇಲೆ ಏನಾದ್ರೂ ನಾಟಕ ಮಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಸೂರ್ಯ ವಾರ್ನಿಂಗ್ ಕೊಡ್ತಾನೆ. ಸರಿ ನಡಿಯಪ್ಪ, ಮಾತ್ ಯಾಕೆ, ಅವರೇ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ, ಬಾ ಊಟ ಮಾಡೋಣ ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ ಕರ್ಕೊಂಡ್ ಹೋಗ್ತಾರೆ. ಈ ರೋಹಿಣಿ, ಆ ಸೂರ್ಯನೇ ಎಲ್ಲಾ ಹುಡುಕಿ ಮಾಡಿ ನೋಡ್ತೀನಿ ಅಂತ ಹೇಳ್ದೆ ತಾನೆ, ನೀನ್ ಯಾಕೆ ಮಧ್ಯದಲ್ಲಿ ಬೇಡ ಅಂತ ಹೇಳ್ದೆ ಅಂತ ಮನೋಜ ಕೇಳಿದಾಗ, ನೀನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಮನೋಜ್, ನಾನ್ ಅದಕ್ಕೆ ಬೇರೆ ವ್ಯಕ್ತಿನ ಅರೇಂಜ್ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಯಾರದು ಅಂತ ಮನೋಜ ಕೇಳಿದಾಗ, ಕೆಲ್ಸ ಆದ್ಮೇಲೆ ಹೇಳ್ತೀನಿ ಅಂತ ರೋಹಿಣಿ ಒಳಗಡೆ ಹೋಗ್ತಾಳೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ರೋಹಿಣಿ ಅವರು ಯಾಕೆ ಬೇಡ ಅಂತ ಹೇಳ್ತಿದ್ರು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಪೌಡ್ರು ಹೇಳೋ ಮಾತಲ್ಲಿ ಬೇರೆ ಏನೋ ಅರ್ಥ ಇದೆ ಕಣೆ ಮೀನಾ ಅಂತ ಸೂರ್ಯ ಹೇಳಿದಾಗ, ಏನಿರ್ಬೋದು ಅಂತ ಮೀನಾ ಹೇಳ್ತಾಳೆ. ಯಾರಿಗ್ ಗೊತ್ತು, ಒಂದ್ ವೇಳೆ ಆ ದುಡ್ಡು ಬಂದ್ರುನು ಮನೇಲಿ ಹೇಳ್ಬಾರ್ದು ಅಂತ ಏನಾದ್ರೂ ಐಡಿಯಾ ಮಾಡಿದಾರೋ ಏನೋ. ಯಾಕಂದ್ರೆ ಇದ್ರಲ್ಲಿ ಇಬ್ರು ಎಕ್ಸ್ಪರ್ಟ್ ಗಳಲ್ವಾ, ಆ ಛಾಯಾ ಕೊಟ್ಟಿದ್ ದುಡ್ಡನ್ನು ಹಂಗೆ ಅಲ್ವಾ ಇವ್ರು ಮಾಡಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಇದ್ರಿಂದ ಅತ್ತೆ ಅವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ, ಮತ್ತೆ ಅದೇ ರೀತಿ ಮಾಡಿದ್ರೆ ಅತ್ತೆ ಸುಮ್ನಿರೋದಿಲ್ಲ ಅಂತ ರೋಹಿಣಿ ಅವ್ರಿಗೆ ಚೆನ್ನಾಗ್ ಗೊತ್ತಿದೆ ಅಂತ ಮೀನಾ ಹೇಳ್ತಾಳೆ. ಏನೋ ಹೋಗ್ಲಿ ಬಿಡು ಮೀನಾ, ಒಟ್ನಲ್ಲಿ ನಮಗೆ ಕೆಲ್ಸ ತಪ್ತಲ್ಲ, ನಮ್ ಕೆಲ್ಸ ಬಿಟ್ಟು ಇದಕ್ಕೋಸ್ಕರ ಅಲ್ದಿದ್ದು ವೇಸ್ಟ್ ಆಯ್ತು, ಅವರೇ ನೋಡ್ಕೊಳ್ಳಿ ಬಿಡು, ನಮ್ಗೆ ಯಾಕೆ. ಅಪ್ಪ ಹೇಳಿದಕ್ಕೋಸ್ಕರ ನಾನು ನನ್ ಕೆಲ್ಸ ಬಿಟ್ಟು ಹೋದೆ, ಇಲ್ಲಾಂದ್ರೆ ಅವನ್ಗೋಸ್ಕರ ಯಾರ್ ಹೋಗ್ತಿದ್ರು. ಈಗ ಅಪ್ಪ ಬೇರೆ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ, ಇವಾಗ ಸೈಲೆಂಟ್ ಆಗಿ ನಮ್ ಪಾಡಿಗೆ ನಮ್ ಕೆಲ್ಸ ನೋಡ್ಕೊಂಡಿದ್ರೆ ನಮ್ಗ ಅದೇ ಒಳ್ಳೇದು ಅಂತ ಸೂರ್ಯ ಹೇಳಿದಾಗ, ರೀ, ನಿಮ್ಮಿಂದ ಆ ರೀತಿ ಇರೋದಕ್ಕಾಗತ್ತಾ ಅಂತ ಮೀನಾ ಕೇಳ್ತಾಳೆ. ಯಾಕೆ ಅಂತ ಸೂರ್ಯ ಹೇಳಿದಾಗ, ರೀ, ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ, ಆಚೆ ಹೊರಟಾಗಿರ್ತೀರಾ, ಆದ್ರೆ ಮನ್ಸೊಳಗಡೆ ಮಗು ತರ ನೀವು. ಅಣ್ಣ ಅನ್ನೋ ಪ್ರೀತಿ ಒಳಗಡೆ ಇದ್ದೇ ಇರುತ್ತಲ್ವಾ, ಹೇಗಾದ್ರೂ ಮಾಡಿ ಇದನ್ನ ಕಂಡು ಹಿಡಿದು ಕೊಡ್ಲೇಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿರ್ತೀರ ಅಂತ ಮೀನಾ ಹೇಳ್ದಾಗ, ಅದು ಸರಿನೇ ಮೀನಾ, ಆದ್ರೆ ಅಷ್ಟೊಂದೆಲ್ಲ ದೊಡ್ಡ ತ್ಯಾಗಿ ಅಲ್ಲಮ್ಮ ನಾನು, ನನಗೂ ನನ್ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತಲ್ವಾ ಅಂತ ಸೂರ್ಯ ಹೇಳ್ದಾಗ, ರೀ, ನೀವ್ ಯಾವ ತರ ಯೋಚನೆ ಮಾಡ್ತೀರಾ ಅಂತ ನನಗ್ ಗೊತ್ತಿಲ್ವಾ. ಆಮೇಲೆ ಅರ್ಜೆಂಟ್ ಅಲ್ಲಿ ಏನೇನೋ ಮಾಡ್ಬಿಡ್ಬೇಡಿ, ಮಾವನೇ ಬೇಡ ಅಂತ ಹೇಳಿದಾರೆ, ಅವರಿಬ್ರೇ ಹುಡ್ಕೊಳ್ಳಿ ಬಿಡಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು ಅಂತ ಸೂರ್ಯ ಒಪ್ಕೋತಾನೆ. ಹೌದು ಮೀನಾ, ಅಲ್ಲಿ ನಿನ್ಗಿವಾಗ ಆರ್ಡರ್ ಬಂದಿದ್ಯಲ್ಲ, ಅದಕ್ಕೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳಿದಾಗ, ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ ಮೀನಾ ಹೇಳ್ತಾಳೆ. ಹಂಗಿದ್ರೆ ದುಡ್ಡು ಜಾಸ್ತಿ ಆಗುತ್ತಲ್ಲ ಅಂತ ಸೂರ್ಯ ಹೇಳಿದಾಗ, ಪರವಾಗಿಲ್ಲ ರೀ, ನನಗೆ ಅಂತ ಪಾಪ ಅವರು ಡಿವೈಡ್ ಮಾಡಿ ಬೇರೆ ಕೊಟ್ಟಿದ್ದಾರೆ, ನನ್ಗೆ ಲಾಭ ಎಲ್ಲ ಜಾಸ್ತಿ ಎಲ್ಲ ಬೇಡ ರೀ, ಅವ್ರು ನನ್ ಮೇಲೆ ನಂಬಿಕೆ ಇಟ್ಟು ಈ ಕೆಲ್ಸ ಕೊಟ್ಟಿದ್ದಾರೆ, ಅದನ್ನ ನಾನು ಚೆನ್ನಾಗ್ ಮಾಡಿ ಅವ್ರ ಮುಂದೆ ತೋರಿಸ್ಬೇಕು ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ವೇ, ಬಿಸ್ನೆಸ್ ಐಡಿಯಾ ಎಲ್ಲ ಚೆನ್ನಾಗೆ ತಿಳ್ಕೊಂಡಿದ್ಯಾ ಅಂತ ಸೂರ್ಯ ಹೇಳಿದಾಗ, ಬಿಸ್ನೆಸ್ ಐಡಿಯಾನಾರೆ ಯಾವ್ದ್ರಿ ಅಂತ ಮೀನಾ ಹೇಳಿದಾಗ, ಅಲ್ಲ ಮೀನಾ, ನಮಗ್ ಕೊಟ್ಟಿರೋ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡ್ಬೇಕು, ಆಮೇಲೆ ಇನ್ನೊಂದ್ ವಿಷಯ, ಬಿಸ್ನೆಸ್ ನ ಶುರು ಮಾಡ್ತಿದ್ದಂಗೆ ಹೆಚ್ಚಾಗಿ ಲಾಭ ಮಾಡ್ಬಾರ್ದು ಅಂತ ಹೇಳಿದೆ ನೋಡು, ಅದು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಅದರಿಂದಾನೇ ನಮ್ಗೆ ಒಳ್ಳೆ ಹೆಸರು ಬರುತ್ತಲ್ವಾ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಆದ್ರೆ ಮೀನಾ, ಆ ಹೆಂಗ್ಸು ಇದಳಲ್ಲ, ಏನು ವಿಶಾಲಾಕ್ಷಿ, ಆ ಅಮ್ಮನ್ ಬಗ್ಗೆ ಹುಷಾರಾಗಿರು, ಇಷ್ಟಿಶುದ್ಧ ಡೈಲಾಗ್ ಎಲ್ಲ ಹೊಡಿತಾ ಇದ್ಲು ಆ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ಅವತ್ತು ನಾನು ಡೆಕೋರೇಷನ್ ಮಾಡ್ಕೊಟ್ನಲ್ಲ ಕಲ್ಯಾಣ ಮಂಟಪ, ಅಲ್ಲಿ ಒಬ್ರು ಅಕ್ಕ ಹೇಳ್ತಿದ್ರು, ಇವ್ರು ಸರಿ ಇಲ್ಲ, ಹುಷಾರಾಗಿರು ಅಂತ ಹೇಳ್ತಿದ್ರು ಅಂತ ಮೀನಾ ಹೇಳಿದಾಗ, ಅದಕ್ಕೆ ಹೇಳ್ತಾ ಇದೀನಿ ಅವ್ರ ಹತ್ರ ಹುಷಾರಾಗಿರು ಅಂತ ಸೂರ್ಯ ವಾರ್ನಿಂಗ್ ಕೊಡ್ತಾನೆ. ಈ ಕಡೆ ಪೂಜಾ ಗಾಡಿಗೆ ಡಿಕ್ಕಿ ಹೊಡೆದಿದ್ನಲ್ಲ ಆ ಹುಡ್ಗ, ಗಾಡಿನ ರೆಡಿ ಮಾಡ್ಕೊಂಡ್ ಬಂದು ಪೂಜಾ ಕೈಗೆ ಕೀನ ಕೊಡ್ತಾನೆ. ಕೊಟ್ಟು ಎಷ್ಟಾಯ್ತು ಅಂತ ಪೂಜಾ ಕೇಳಿದಾಗ, ಇಲ್ಲ ಬೇಡ, ನಾನೇ ಅಲ್ವಾ ನಿಮ್ ಗಾಡಿ ಗುದ್ದಿದ್ದು, ದುಡ್ಡೇನು ಕೊಡೋದ್ ಬೇಡ, ನಂದೇ ತಪ್ಪಿತ್ತು ಅಂತ ಆ ಹುಡ್ಗ ಹೇಳ್ತಾನೆ. ಪರವಾಗಿಲ್ಲ, ನೀವು ಸರಿ ಮಾಡಿ ತಗೊಂಡ್ ಬಂದ್ ಕೊಟ್ಟಿದೀರಲ್ಲ, ತಗೊಳ್ಳಿ, ಎಷ್ಟಾಯ್ತು ಹೇಳಿ ಅಂತ ದುಡ್ಡನ್ನ ಅಂತ ಪೂಜಾ ಹೇಳಿದಾಗ, ಇಲ್ಲ ಬೇಡ ಪ್ಲೀಸ್, ನೋಡಿ ನೀವೇನಾದ್ರು ದುಡ್ಡು ಕೊಟ್ರೆ ನನ್ಗೆ ತುಂಬಾ ಕಷ್ಟ ಅನ್ಸುತ್ತೆ ಅಂತ ಆ ಹುಡ್ಗ ಹೇಳ್ತಾನೆ. ಇಡೀ ಪ್ರಪಂಚದಲ್ಲಿ ದುಡ್ಡು ಕೊಟ್ರೆ ಮನ್ಸಿಗೆ ಕಷ್ಟ ಆಗತ್ತೆ ಅಂತ ನಾನ್ ನಿಮ್ಮನ್ನೇ ಫಸ್ಟ್ ಟೈಮ್ ನೋಡಿದ್ದು ಅಂತ ಪೂಜಾ ಹೇಳಿದಾಗ, ನೀವು ತುಂಬಾ ಕಾಮಿಡಿಯಾಗಿ ಮಾತಾಡ್ತೀರಪ್ಪ ಅಂತ ಆ ಹುಡ್ಗ ಹೇಳ್ತಾನೆ. ಇದ್ ನಿಮ್ಗೆ ಕಾಮಿಡಿ ಅನ್ಸುತ್ತಾ ಅಂತ ಪೂಜಾ ಕೇಳಿದಾಗ, ಇಲ್ಲ ನೀವು ಗಾಡಿ ಸರಿ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ಅಂತ ಆ ಹುಡ್ಗ ಹೇಳ್ತಾನೆ. ಇಲ್ಲ ಪರವಾಗಿಲ್ಲ, ಗಾಡಿ ಸರಿಯಾಗಿ ಇರುತ್ತೆ ಬಿಡಿ ಅಂತ ಪೂಜಾ ಹೇಳ್ತಾಳೆ. ಸರಿ ಆಯ್ತು, ನಾನ್ ಬರ್ತೀನಿ ರೀ.
ಅಂತ ಹುಡುಗ ಹೋಗ್ಬೇಕಾದ್ರೆ ಒಂದ್ ನಿಮಿಷ ನಿಮ್ ಹೆಸರೇನು ಅಂತ ಪೂಜಾ ಕೇಳ್ತಾಳೆ. ಆಗ ಹುಡುಗ ತನ್ನ ಹೆಸರು ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಪೂಜಾ ಅವನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಗ್ತಿರ್ತಾಳೆ. ಅದೇ ಟೈಮ್ಗೆ ರೋಹಿಣಿ ಅಲ್ಲಿಗ್ ಬರ್ತಾಳೆ. ಪೂಜಾ ಪೂಜಾ ಅಂತ ಕರೆದ್ರು ಅವಳು ನಗ್ತಾ ನಿಂತಿರೋದನ್ನ ನೋಡಿ, ಏಯ್ ಏನೇ ಆಯ್ತು ನಿನಗೆ ಅಂತ ರೋಹಿಣಿ ಪೂಜನ್ ಬೆನ್ಮೇಲೆ ಒಂದ್ ಏಟ್ ಹೊಡಿತಾಳೆ. ನೀನ್ ಯಾವಾಗ್ಲೇ ಇಲ್ಲಿಗ್ ಬಂದೆ ಅಂತ ಪೂಜಾ ಕೇಳಿದಾಗ, ಏನೋ ಒಬ್ಳೆ ನಗ್ತಾ ನಿಂತಿದ್ದಲ್ಲ, ಅವಾಗ್ಲೇ ಬಂದೆ, ಏನಾಯ್ತು ನಿನ್ಗೆ ಅಂತ ರೋಹಿಣಿ ಕೇಳ್ತಾಳೆ. ಏನು ಇಲ್ಲ ಬಿಡು ಅಂತ ಪೂಜಾ ಹೇಳ್ತಾಳೆ. ಪೂಜಾ ನಮ್ ಹತ್ರ 30 ಲಕ್ಷ ರೂಪಾಯಿ ಯಾಮಾರ್ಸೋದ್ನಲ್ಲ ಗೋವಿಂದ ಅಂತ ರೋಹಿಣಿ ಹೇಳಿದಾಗ ಕಣ್ ಹಿಡಿದ್ರ ಅಂತ ಪೂಜಾ ಕೇಳ್ತಾಳೆ. ಇಲ್ಲ ಕಣೆ, ಅವನ್ ಬಗ್ಗೆ ಒಂದು ಕ್ಲೂ ಗೊತ್ತಾಗಿದೆ ಅಂತ ಹೇಳಿ ರೋಹಿಣಿ ದೇವಸ್ಥಾನದ ವಿಷಯ ಎಲ್ಲ ಪೂಜಿನ ಹತ್ರ ಹೇಳ್ತಾಳೆ. ಹಾಗೆ ಸೂರ್ಯ ಈ ವಿಷಯಕ್ಕೆ ತಲೆ ಹಾಕ್ಬೇಡಿ, ನಾವೇ ನೋಡ್ಕೋತೀವಿ ಅಂತ ಹೇಳಿರೋದನ್ನ ರೋಹಿಣಿ ಪೂಜಿನ ಹತ್ರ ಹೇಳ್ತಾಳೆ. ಅಲ್ಲ ಕಣೆ, ಅವರೇ ಹುಡ್ಕೊಡ್ತೀನಿ ಅಂದ್ಮೇಲೆ ನೀನ್ ಯಾಕೆ ಬೇಡ ಅಂತ ಹೇಳಿದೆ ಅಂತ ಪೂಜಾ ಕೇಳಿದಾಗ, ನೋಡೆ ಇವಾಗ ಏನಾದ್ರೂ ನಾವ್ ಅವ್ರ ಹತ್ರ ಸಹಾಯ ತಗೊಂಡ್ವಿ ಅಂದ್ರೆ ಆ ಸೂರ್ಯ ಯಾವಾಗ್ಲೂ ಇದ್ರ ಬಗ್ಗೆನೆ ಮಾತಾಡ್ತಿರ್ತಾನೆ. ನಾವೇ ಕಂಡಿಡ್ದಿದ್ದು ಅಂತ ಮಾತು ಮುಂಚೆ ಎತ್ತಾಗ್ತಾನೆ ಕಣೆ. ಗೊತ್ತು ತಾನೆ ನಿನ್ಗ ಅವನ್ ಬುದ್ಧಿ. ಇವಾಗ ನಾವ್ ಹೋಗಿನೂ ಅಲ್ಲಿ ಕಂಡಿಡಿಯೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವೇನಾದ್ರೂ ಅಲ್ಲಿ ಹೋದ್ವಿ ಅಂತ ಅಂದ್ರೆ ಮೀನ್ ಅವ್ರ ಅಮ್ಮಂಗೆ ಗೊತ್ತಾಗೋಗುತ್ತೆ. ಯಾಕಂದ್ರೆ ಅದೇ ದೇವಸ್ಥಾನದಲ್ಲಲ್ವಾ CCTV ಕ್ಯಾಮ್ರಾ ಇರೋದು. ಸೊ ಅಲ್ಲಿ ಹೋಗಿ ಏನಾದ್ರೂ ನಾವು ನೋಡಿದ್ವಿ ಅಂತ ಅಂದ್ರೆ ಈ ವಿಷಯ ಎಲ್ಲ ಮೀನಿಗೆ ಹೇಳ್ಬಿಡ್ತಾರೆ. ಆಮೇಲೆ ನಮ್ಗೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಇವರೇ ಹೋಗಿದಾರಲ್ಲ, ನಾವ್ ಕೊಟ್ಟಿರೋ ಐಡಿಯಾನ ಉಪಯೋಗಿಸ್ಕೊಂಡು ಇವರೇ ಇವೆಲ್ಲ ಮಾಡ್ಕೋತಾ ಇದಾರೆ ಅಂತ ಅದನ್ನು ಹೇಳ್ಬಿಡ್ತಾರೆ. ಬೇಕಾದ್ರೆ ಓವರ್ ಆಗಿ ಅದ್ರ ಬಗ್ಗೆನೆ ಮಾತಾಡ್ತಿರ್ತಾರೆ ಅಂತ ರೋಹಿಣಿ ಹೇಳಿದಾಗ, ಮತ್ತೀಗ ನೀನೇನು ಮಾಡ್ತೀಯಾ ಅಂತ ಪೂಜಾ ಕೇಳ್ತಾಳೆ. ನಾನ್ ಹೋಗೋದಿಲ್ಲ ಕಣೆ, ಅದಕ್ಕೆ ಬೇರೆಯವ್ರನ್ನ ಕಳಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಯಾರನ್ನೇ ಅಂತ ಪೂಜಾ ಕೇಳಿದಾಗ, ಇನ್ಯಾರು ಆ ಕಾಗೆ ಸುಬ್ಬ ಅಂತ ರೋಹಿಣಿ ಹೇಳ್ತಾಳೆ. ಏನು ಕಾಗೆ ಸುಬ್ಬನ? ಅವನನ್ನ ಮಧ್ಯ ತರ್ತಿದ್ಯಲ್ಲೇ, ಯಾಕೆ? ಅವನ್ ಬಗ್ಗೆ ಗೊತ್ತು ತಾನೆ ನಿನ್ಗೆ ಅಂತ ಪೂಜಾ ಹೇಳ್ತಾಳೆ. ನೋಡೆ ಇದಕ್ಕೆಲ್ಲ ಅವನೇ ಕರೆಕ್ಟ್ ಆಗಿದ್ದಾನೆ ಕಣೆ. ಯಾಕಂದ್ರೆ ಈ ಸೂರ್ಯ ಏನಾದ್ರೂ ಹೋಗಿ ವಿಡಿಯೋ ಗಿಡಿಯೋ ಏನಾದ್ರೂ ತಗೊಳೋದಕ್ಕೆ ಅಂತ ಹೋಗಿ ಸುಮ್ನೆ ಗಲಾಟೆ ಮಾಡ್ತಾನ್ ಕಣೆ. ಕಳ್ಳಿಂಗೆ ಕಳ್ಳ, ರೌಡಿಗೆ ರೌಡಿ, ಸರಿಯಾಗಿರ್ತಾನ್ ಕಣೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೂ ಕಣೆ, ಕ್ರಿಮಿನಲ್ಗೆ ಕ್ರಿಮಿನಲ್ ಕರೆಕ್ಟ್ ಆಗಿದೆ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಪೂಜೆನೆ ಗುರಾಯಿಸ್ಬೇಕಾದ್ರೆ, ಸರಿ ಸರಿ ಆಯ್ತು ಬಿಡಮ್ಮ, ಯಾಕೆ ಗುರಾಯಿಸ್ತೀಯಾ, ಇರೋದಂತಾನೆ ಹೇಳಿದ್ದು, ನೀನು ಕ್ರಿಮಿನಲ್ಲು ಅವನು ಕ್ರಿಮಿನಲ್ಲು, ಸರಿಯಾಗಿದೆ. ಸರಿ, ಇದು ಒಳ್ಳೆ ಐಡಿಯಾನೆ, ನೀನ್ ಎಲ್ಲಿ ನನಗ್ ಹೇಳ್ಬಿಡ್ತೀಯ ಅಂತ ಭಯ ಪಟ್ಟಿದ್ದೆ ಅಂತ ಪೂಜಾ ಹೇಳ್ತಾಳೆ. ನೀನೇನ್ ಹೇಗೆ ಕಳ್ಸಕ್ಕಾಗತ್ತೆ, ನೀನ್ ನನ್ ಫ್ರೆಂಡು ಅಂತ ಅವ್ರಿಗೂ ಗೊತ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಮತ್ತಿನ್ನೇನೇ ಮಾಡ್ತೀಯಾ ಅಂತ ಪೂಜಾ ಕೇಳಿದಾಗ, ನಾನ್ ಹೇಗ್ ಕಂಡಿಡ್ತೀನಿ ಅನ್ನೋದು ಆ ಸೂರ್ಯ ಮೀನಿಗೆ ಗೊತ್ತಾಗ್ಬಾರ್ದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಮಂಜಿನ ಹತ್ರ ಮಾತಾಡ್ತಿರ್ತಾರೆ. ಈ ವಿಡಿಯೋ ರಿಲೀಸ್ ಮಾಡಿರೋದು ಅವನೇ ಅಂತ ಗೊತ್ತು, ಆದ್ರೆ ಈ ಫೋನು ಹೇಗ ಅವನ್ ಕೈಗೆ ಹೋಯ್ತು ಅಂತ ಗೊತ್ತಿಲ್ಲ, ಇದ್ರ ಬಗ್ಗೆ ಹೆಂಗ್ ಕಂಡಿಡಿಯೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಭಾವ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇದನ್ನೆಲ್ಲ ನಾನು ಹೇಗಾದ್ರೂ ಬಾಯಿ ಬಿಡಿಸ್ತೀನಿ ಅಂತ ಮಂಜ ಹೇಳ್ತಿರ್ತಾನೆ. ಮತ್ತೆ ಅವನ್ ಜೊತೆ ಹೋಗ್ ಸೇರಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಂತ ಮೀನಾ ಹೇಳ್ದಾಗ, ನೋಡ್ ಮೀನಾ, ಒಂದ್ಸಲಿ ಒಬ್ಬ ವ್ಯಕ್ತಿ ಬದ್ಲಾಗಿದ್ದಾನೆ ಅಂತ ಅಂದ್ರೆ ಅವ್ನ್ ಮತ್ತೆ ಅದ್ರ ಸವಾಸಕ್ ಹೋಗೋದಿಲ್ಲ ಅಂತ ನನಗೆ ಇವನ್ ಮೇಲೆ ನಂಬಿಕೆ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಭಾವ, ನಾನು ಅದ್ರ ಬಗ್ಗೆ ವಿಚಾರಿಸಿ ನಿಮ್ ಹತ್ರ ಹೇಳ್ತೀನಿ ಅಂತ ಮಂಜ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರೋಹಿಣಿ ಮತ್ತೆ ಪೂಜಾ ಇಬ್ರು ಕಾಗೆ ಸುಬ್ಬಂಗೆ ವೇಟ್ ಮಾಡ್ತಿರ್ತಾರೆ. ಆ ಕಾಗೆ ಸುಬ್ಬನ್ನ ಮೀಟ್ ಮಾಡೋದಕ್ಕೆ ಅವನ ಆಫೀಸ್ಗೆ ಹೋಗ್ಬೋದಿತ್ತು ತಾನೆ, ಯಾಕೆ ಇಲ್ಲೆಲ್ಲ ಕಾಯ್ಕೊಂಡ್ ನಿಂತಿರೋದು ಅಂತ ಪೂಜಾ ಕೇಳಿದಾಗ, ಮನೋಜಿಂಗೆ ನಾನು ಕಾಗೆ ಸುಬ್ಬನ ಹತ್ರ ದುಡ್ಡು ತಗೊಂಡಿರೋದು ಗೊತ್ತಾಗೋಗಿದೆ ಕಣೆ ಅಂತ ರೋಹಿಣಿ ಹೇಳ್ತಾಳೆ. ಹೇಗೆ ಗೊತ್ತಾಯ್ತು ಅಂತ ಪೂಜಾ ಹೇಳಿದಾಗ, ಆ ಸೂರ್ಯನೇ ಎಲ್ಲ ಅವ್ರ ಕಿವಿ ತುಂಬಿ ಕಳ್ಸಿದ್ದ ಅಂತ ರೋಹಿಣಿ ಹೇಳ್ತಾಳೆ. ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ಪೂಜಾ ಕೇಳಿದಾಗ, ಆ ಮೀನು ತಮ್ಮ ಅವನ ಹತ್ರನೇ ಅಲ್ವಾ ಕೆಲ್ಸ ಮಾಡ್ತಿದ್ದು, ಅದ್ರಿಂದ ಗೊತ್ತಾಗಿದೆ. ಈ ಮನೋಜ್ ಬೇರೆ ನನ್ನನ್ನ ಪ್ರಶ್ನೆ ಮಾಡ್ತಾನೆ ಇದ್ದಾನೆ. ಈಗ ಅವನನ್ನ ಹೋಗಿ ಆಫೀಸಲ್ಲಿ ನೋಡೋದು ನನ್ಗೆ ತೊಂದ್ರೆ, ಅದಕ್ಕೆ ಅವನನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದೀನಿ ಅಂತ ರೋಹಿಣಿ ಹೇಳ್ತಾಳೆ. ಪರವಾಗಿಲ್ಲ ಕಣೆ, ಒಳ್ಳೆ ಕ್ರಿಮಿನಲ್ ಮೈಂಡ್ ಕಣೆ ನಿಂದು ಅಂತ ಪೂಜಾ ಹೇಳ್ತಿರ್ತಾಳೆ. ಆಲ್ರೆಡಿ ದುಡ್ಡಿನ ವಿಷಯ ಮನೆಗೆ ಗೊತ್ತಾಗಿ ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ, ಇನ್ಮೇಲೆ ಆತರ ತಪ್ಪು ಮತ್ತೆ ಆಗ್ಬಾರ್ದು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಲ್ಗೆ ಕಾಗೆ ಸುಬ್ಬ ಬರ್ತಾನೆ. ಯಾಕೆ ಇಲ್ಲಿಗ್ ಬರೋದಕ್ಕೆ ಹೇಳಿದ್ರಿ ಅಂತ ಕಾಗೆ ಸುಬ್ಬ ಕೇಳಿದಾಗ, ನಿಂಗೊಂದ್ ವಿಷಯ ಹೇಳ್ಬೇಕಾಗಿತ್ತು, ಆ ವಿಡಿಯೋ ಲೀಕ್ ಆಯ್ತಲ್ಲ, ಅದಕ್ಕೆ ಸೂರ್ಯ ಮತ್ತೆ ಮೀನನ್ಗೆ ಅದನ್ನ ನೀನೇ ಲೀಕ್ ಮಾಡಿದ್ಯಾ ಅಂತ ಡೌಟ್ ಬಂದಿದೆ. ಆ ಸೂರ್ಯ ಸುಮ್ನೆ ಕೂರೋನಲ್ಲ, ಅದನ್ನ ಕಂಡುಹಿಡಿಯೋದಕ್ಕೆ ಏನಾದ್ರೂ ಮಾಡ್ತಿರ್ತಾನೆ, ನೀನ್ ಸ್ವಲ್ಪ ಹುಷಾರಾಗಿರು ಅಂತ ರೋಹಿಣಿ ಹೇಳ್ತಾಳೆ. ನೀವ್ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತಗೋಬೇಡಿ, ನಾನು ಅದನ್ನ ನೋಡ್ಕೋತೀನಿ ಅಂತ ಕಾಗೆ ಸುಬ್ಬ ಹೇಳ್ಬೇಕಾದ್ರೆ, ಹೌದು ಆ ದಿನೇಶ ಏನಾದ, ಜೀವಂತವಾಗಿದಾನ ಅಥವಾ ಸತ್ತೋರ್ನ ಅಂತ ಪೂಜಾ ಕೇಳ್ತಾಳೆ. ಅವನನ್ನ ಆಲ್ರೆಡಿ ನಾನು ಬೇರೆ ಕಡೆ ಪಾರ್ಸಲ್ ಮಾಡ್ಬಿಟ್ಟಿದೀನಿ,
ಅವನ್ ಬಗ್ಗೆ ಏನ್ ಭಯ ಪಡ್ಬೇಡಿ. ಹೌದು ಏನೋ ಹೆಲ್ಪ್ ಬೇಕು ಅಂತ ಕೇಳಿದ್ರಿ, ಏನ್ ಹೇಳಿ ಅಂತ ಕಾಗೆಸುಬ್ಬ ಕೇಳಿದಾಗ ರೋಹಿಣಿ ನಡೆದಿದ್ ವಿಷಯನೆಲ್ಲ ಕಾಗೆಸುಬ್ಬನ ಹತ್ರ ಹೇಳ್ತಾಳೆ. ಹಾಗೆ ಆ CCTV ಫೋಟೇಜ್ ನ ತಗೊಳೋದಿಕ್ಕೆ ಅವನ್ ಹೆಲ್ಪ್ ನ ಕೇಳ್ತಾಳೆ. ಸರಿ ಆಯ್ತು, ಇವಾಗ ಇದನ್ನೆಲ್ಲ ಮಾಡ್ಕೊಟ್ರೆ ನನಗೇನಿದೆ ಲಾಭ ಅಂತ ಕಾಗೆಸುಬ್ಬ ಕೇಳ್ತಾನೆ. ಅದೇ ಅಲ್ವಾ, ಬಡ್ಡಿಗ್ ಬಿಡೋನಲ್ವಾ ಎಷ್ಟೇ ಆದ್ರೂ, ಲಾಭ ಇಲ್ದಿರ ಎಲ್ ಮಾಡ್ತೀಯ ಹೇಳು ಅಂತ ಪೂಜಾ ಹೇಳ್ತಿರ್ತಾಳೆ. ಸರಿ ನಿಮ್ಗೆ ಎಷ್ಟ್ ಬೇಕು ಹೇಳು ಅಂತ ರೋಹಿಣಿ ಹೇಳಿದಾಗ, ಒಂದ್ 30 ಲಕ್ಷ ಅಲ್ವಾ ನೀವು ಕೊಟ್ಟಿರೋದು, ಅದ್ರಲ್ಲಿ ಒಂದ್ 60,000 ಕೊಡಿ ನನ್ಗೆ ಅಂತ ಕಾಗೆಸುಬ್ಬ ಹೇಳಿದಾಗ, ಸರಿ ಆಯ್ತು ನಾನ್ ಕೊಡ್ತೀನಿ, ಆ ದೇವಸ್ಥಾನಕ್ ಹೋಗಿ ಆ ವಿಡಿಯೋನ ಹೇಗಾದ್ರೂ ತಗೊಂಬಿಡಿ ಅಂತ ರೋಹಿಣಿ ಹೇಳಿದಾಗ, ಸರಿ ಆಯ್ತು ಅಂತ ಕಾಗೆಸುಬ್ಬ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಸೂರ್ಯನ್ ಗಾಡಿಲಿ ಇಬ್ರು ಗಂಡ ಹೆಂಡತಿ ವಯಸ್ಸಾಗಿರೋರು ಬರ್ತಿರ್ತಾರೆ. ಅಯ್ಯೋ ರೀ ನೋಡ್ರಿ, ಮೆಟ್ರೋ ಎಲ್ಲ ಬಂದ್ಬಿಟ್ಟಿದೆ ಅಂತ ಹೆಂಡತಿ ಗಂಡ ಇಬ್ರು ಮಾತಾಡ್ಕೊತಾ ಇರ್ತಾರೆ. ಏನ್ ಸರ್ ಹೊಸದಾಗ್ ನೋಡ್ತಾ ಇದ್ದೀರಾ, ಬೆಂಗಳೂರಿಗೆ ಹೊಸದಾಗ್ ಬಂದಿದೀರಾ ಅಂತ ಸೂರ್ಯ ಕೇಳಿದಾಗ, ಇಲ್ಲಪ್ಪ ತುಂಬಾ ವರ್ಷ ಆಯ್ತು ಇಲ್ಲಿಗ್ ಬಂದಿ ನಾವು, ಎಲ್ಲಾ ಜಾಗಗಳು ತುಂಬಾ ಬದ್ಲಾಗೋಗಿದೆ ಅಂತ ಆ ವ್ಯಕ್ತಿ ಹೇಳ್ತಿರ್ತಾನೆ. ಸರ್ ನೀವ್ ಎಲ್ಲಿಂದ ಬರ್ತಾ ಇರೋದು ಅಂತ ಸೂರ್ಯ ಕೇಳಿದಾಗ, ಮಲೇಷ್ಯಾದಿಂದ ಅಂತ ಆ ವ್ಯಕ್ತಿ ಹೇಳ್ತಾನೆ. ಓ ಹೌದಾ ಅಂತ ಸೂರ್ಯ ಅವ್ರ ಹತ್ರ ಕ್ಲೋಸ್ ಆಗಿ ಮಾತಾಡ್ತಿರ್ತಾನೆ. ಚಿಕ್ಕ ವಯಸ್ಸಿಂದ ನಾವು ಇರೋದೇ ಮಲೇಷ್ಯಾದಲ್ಲಪ್ಪ ಅಂತ ಆ ವ್ಯಕ್ತಿ ಹೇಳ್ತಿರ್ತಾನೆ. ಹಾಗೆ ಇವತ್ತು ಆ ವ್ಯಕ್ತಿ ಹುಟ್ಟಿದ ಹಬ್ಬ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹೌದಾ ಸರ್, ಎಷ್ಟನೇ ವರ್ಷದ್ದು ಸರ್ ಅಂತ ಸೂರ್ಯ ಕೇಳಿದಾಗ, 60ನೇ ವರ್ಷದ್ದು ಅಂತ ಆ ವ್ಯಕ್ತಿ ಹೇಳ್ತಾನೆ. ಓ ಸೂಪರ್ ಸೂಪರ್ ಸರ್, ಷಷ್ಠಿ ಪೂರ್ತಿ ಹಾಗಿದ್ರೆ ಕಂಗ್ರಾಚುಲೇಷನ್ ಸರ್, ಕಂಗ್ರಾಚುಲೇಷನ್ ಅಮ್ಮ ಅಂತ ಸೂರ್ಯ ಇಬ್ರಿಗೂ ಕಂಗ್ರಾಚುಲೇಷನ್ ಹೇಳ್ತಾನೆ. ಹತ್ರದಲ್ಲಿ ಎಲ್ಲಾದ್ರೂ ದೇವಸ್ಥಾನ ಇದೆಯೇನಪ್ಪ ಅಂತ ಆ ವ್ಯಕ್ತಿ ಕೇಳಿದಾಗ, ಹಾ ಇದೆ ಸರ್, ಇಲ್ಲೇ ಹತ್ರದಲ್ಲಿದೆ ಬನ್ನಿ ಅಂತ ಸೂರ್ಯ, ನನ್ ಹೆಂಡತಿ ಅವ್ರ ಅಮ್ಮನು ಇಲ್ಲೇನೆ ಹೂ ಕಟ್ಟೋದು ಸರ್, ಬನ್ನಿ ಸರ್ ಅಲ್ಲೇ ಕರ್ಕೊಂಡ್ ಹೋಗ್ತೀನಿ ಅಂತ ಸೂರ್ಯ ಹೇಳಿ ಮೀನನ್ಗೆ ಕಾಲ್ ಮಾಡ್ತಾನೆ. ಹಾಗೆ ಅಲ್ಲಿ ಬರೋದಿಕ್ಕೆ ಮೀನನ್ಗೆ ಫೋನ್ ಮಾಡಿ ಹೇಳ್ತಾನೆ. ಹಾಗೆ ಅವ್ರದ್ದು ಇವತ್ತು 60ನೇ ವರ್ಷದ ಹುಟ್ಟದ ಹಬ್ಬ ಅಂತ ಮೀನಿನ ಹತ್ರ ಹೇಳ್ದಾಗ, ರೀ ನಾನು ಅವ್ರಿಗೆ ಸ್ಪೆಷಲ್ ಪೂಜೆ ಮಾಡ್ಸೋದಕ್ಕೆ ರೆಡಿ ಮಾಡ್ತೀನಿ, ಬೇಗ ಬನ್ನಿ ಅಂತ ಮೀನಾ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಕುಸುಮ ಅವ್ರ ಅಂಗಡಿ ಹತ್ರ ಮಂಜ ಬರ್ತಾನೆ. ಅಮ್ಮ ಅಕ್ಕನ್ ಗಾಡಿ ಇಲ್ಲಿದೆ, ಅಕ್ಕ ಎಲ್ಲಮ್ಮ ಅಂತ ಮಂಜ ಕೇಳ್ತಾನೆ. ಯಾರಿಗೋ ಸ್ಪೆಷಲ್ ಪೂಜೆ ಮಾಡಿಸ್ಬೇಕಂತೆ, ನಿಮ್ ಬಾಬಾ ಫೋನ್ ಮಾಡಿದ್ರು, ಅದಕ್ಕೆ ಅವಳು ಒಳಗಡೆ ರೆಡಿ ಮಾಡ್ಸೋದಕ್ ಹೋಗಿದ್ದಾಳೆ ಅಂತ ಕುಸುಮ ಅವರು ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕಾಗೆಸುಬ್ಬ ಬರ್ತಾನೆ. ಅವನನ್ನ ನೋಡಿ ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ 3 ಜನ ನೋಡ್ತಿರ್ತಾರೆ. ದೇವಸ್ಥಾನದ ಇನ್ಚಾರ್ಜ್ ಯಾರು ಅಂತ ಕಾಗೆಸುಬ್ಬ ವಿಚಾರಿಸ್ತಿರ್ತಾನೆ. ಹಾಗೆ ದೇವಸ್ಥಾನದೊಳಗಡೆ ಹೋಗ್ತಿರ್ತಾನೆ. ಏನಮ್ಮ ಇದು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದಾನೆ, ಏನಿರ್ಬೋದು ಅಂತ ಕನಕ ಹೇಳಿದಾಗ, ಅಕ್ಕ ಒಳಗಡೆ ಎದಾಳ್ತಾನೆ, ನಾನ್ ಹೋಗಿ ಏನು ಅಂತ ನೋಡ್ತೀನಿ ಅಂತ ಮಂಜ ಒಳಗಡೆ ಹೋಗ್ತಿರ್ತಾನೆ. ಬೇಡ ಕಣೋ, ಕಾಲೇಜ್ ಇದೆ ನಿನ್ಗೆ, ನೀನ್ ಹೋಗು, ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ನಮ್ಮ ಅಕ್ಕನ ಹತ್ರ ಅವನು ಗಲಾಟೆ ಮಾಡೋದಕ್ಕಾಗೋದಿಲ್ಲ ಅಂತ ಕನಕ ಹೇಳಿ ಮಂಜುನ ಅಲ್ಲಿಂದ ಕಳಿಸ್ತಾಳೆ. ಕಾಗೆಸುಬ್ಬ ಹೋಗಿ ದೇವಸ್ಥಾನದ ಇನ್ಚಾರ್ಜ್ ಹತ್ರ ಹೋಗಿ CCTV ಫೋಟೇಜ್ ಕೇಳಿದಾಗ ಆ ದೇವಸ್ಥಾನದ ಇನ್ಚಾರ್ಜರ್ ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಕಾಗೆಸುಬ್ಬ ಎಷ್ಟೇ ಹೇಳಿದ್ರು ಆ ವ್ಯಕ್ತಿ ಒಪ್ಪೋದಿಲ್ಲ. ನೋಡಪ್ಪ, ರೋಡಲ್ಲಿ ಹೋಗೋರ್ ಬರೋರೆಲ್ಲ ಕೇಳಿದ್ರೆ ಕೊಡೋದಿಕ್ಕಾಗೋದಿಲ್ಲ, ಒಂದು ಪೊಲೀಸ್ ಅವ್ರು ಕೇಳ್ಬೇಕು, ಇಲ್ಲ ಕೋರ್ಟ್ ಇಂದ ಆರ್ಡರ್ ತಗೊಂಡ್ ಬಂದ್ರೆ ನಾವ್ ಕೊಡ್ತೀವಿ ಅಂತ ದೇವಸ್ಥಾನದ ಇನ್ಚಾರ್ಜ್ ಹೇಳ್ದಾಗ, ಸರ್ ನಾನ್ ನಿಮ್ಗೆ ಗೊತ್ತಿಲ್ದೇ ಇರ್ಬೋದು, ಆದ್ರೆ ದೇವಸ್ಥಾನದ ಮುಂದೆ ಹೂವಿನ ಅಂಗಡಿ ಇಟ್ಕೊಂಡಿದಾರಲ್ಲ ಕುಸುಮಮ್ಮ, ಆಮೇಲೆ ಮಂಜ, ಮೀನಾ, ಅವ್ರೆಲ್ರಿಗೂ ನಾನ್ ಗೊತ್ತು ಸರ್, ಅವ್ರ ಮಗ ಮಂಜ ನನ್ ಫ್ರೆಂಡು ಅಂತ ಕಾಗೆಸುಬ್ಬ ಹೇಳಿದಾಗ ಅದನ್ನ ಕೇಳಿ ದೇವಸ್ಥಾನದ ಇನ್ಚಾರ್ಜ್ ನಗ್ತಿರ್ತಾನೆ. ನೋಡಪ್ಪ, ಅವ್ರಾಗೆ ಬಂದು ಕೇಳಿದ್ರು ನಾನ್ ಕೊಡೋದಿಲ್ಲ, ಮೀನಾನು ಯಾವ್ದೋ ಒಂದ್ ಕಾರಣಕ್ಕೆ ಕೇಳಿದ್ಲು, ಆದ್ರೆ ನಾನ್ ಕೊಡೋದಿಲ್ಲ ಅಂತ ಹೇಳಿದೆ, ಯಾಕಂದ್ರೆ ಅದು ರೂಲ್ಸ್ ಇರೋದಪ್ಪ ಅದೇ ರೀತಿನೇ ಅಂತ ಆ ವ್ಯಕ್ತಿ ಹೇಳಿದಾಗ, ಸರ್ ನಮ್ಗದ್ ಬೇಕೇ ಬೇಕು ಅಂತ ಕಾಗೆಸುಬ್ಬ ಹೇಳ್ತಾನೆ. ಇಲ್ಲಪ್ಪ ಕೊಡೋದಕ್ಕಾಗೋದಿಲ್ಲ ಅಂತ ಇನ್ಚಾರ್ಜ್ ಹೇಳ್ಬೇಕಾದ್ರೆ ಕಾಗೆಸುಬ್ಬ ಅಲ್ಲಿಂದ ಹೊರಟು ಆಚೆಗೆ ಬಂದ್ಬಿಡ್ತಾನೆ. ಮಂಜ, ಕುಸುಮ ಹಾಗೆ ಕನಕನ್ನೇ ನೋಡ್ಕೊಂಡು ಗುರಾಯಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಈ ವಿಷಯನ ಮೀನನಿಗೆ ಆ ವ್ಯಕ್ತಿ ಹೇಳ್ತಾನೆ. ಯಾರೋ ಒಬ್ಬ CCTV ಕ್ಯಾಮ್ರಾದ ಫೋಟೇಜ್ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ದ ಅಂತ ಆ ವ್ಯಕ್ತಿ ಹೇಳಿದಾಗ, ಯಾರು ಅಂತ ಮೀನಾ ಕೇಳ್ತಾಳೆ. ಆಗ ಆ ವ್ಯಕ್ತಿ ಅವನ ಹೆಸರು ಸುಬ್ಬ ಅಂತ ಹೇಳ್ತಿದ್ದ ಅಂತ ಹೇಳಿದಾಗ, ಹೌದಾ ಸುಬ್ಬನಾ, ಸರಿ ಸರ್ ನಾನು ಇದ್ರ ಬಗ್ಗೆ ನೋಡ್ಕೋತೀನಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ಯೋಚನೆ ಮಾಡ್ಕೊಂಡು ಆಚೆಗೆ ಬಂದಾಗ, ಅಕ್ಕ ಆ ಕಾಗೆಸುಬ್ಬ ಒಳಗಡೆ ಬಂದಿದ್ದ, ನೀನ್ ನೋಡ್ದ ಅಂತ ಮಂಜ ಕೇಳ್ತಾನೆ. ನನ್ನ ಹತ್ರ ಏನು ಮಾತಾಡಿಲ್ಲ ಕಣೋ, ಆದ್ರೆ ಅವ್ನ್ ಏಂತಕ್ ಬಂದಿದ್ದ ಅಂತ ಗೊತ್ತಾಯ್ತು ಅಂತ ಮೀನಾ ಹೇಳ್ತಾಳೆ. ಯಾಕೆ ಅಂತ ಮಂಜ ಕೇಳಿದಾಗ, ನಾನು ಈ ಮನೋಜ್ ಅವ್ರನ್ನ ಯಾಮಾರ್ಸಿದ್ರು ಅಂತ ಹೇಳಿದ್ರಲ್ಲ, ಅವ್ರ ಬಗ್ಗೆ CCTV ಕ್ಯಾಮ್ರಾ ಫೋಟೇಜ್ ಬೇಕು ಅಂತ ನಾನ್ ಕೇಳಿದ್ನಲ್ಲ, ಅದೇ ವಿಷಯವಾಗಿ ಈ ಕಾಗೆಸುಬ್ಬ ಇಲ್ಲಿಗೆ ಬಂದಿದ್ದ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಕಣೆ, ಅವನ್ ಯಾಕೆ ಇಲ್ಲಿಗೆ ಬಂದಿದ್ದ, ಇವನ್ಗೂ ಅದಕ್ಕೂ ಏನೇ ಸಂಬಂಧ ಅಂತ ಕುಸುಮ ಅವ್ರು ಹೇಳಿದಾಗ, ಅಮ್ಮ ಆ ರೋಹಿಣಿ ಅವ್ರಿಗೆ
ಇವನ್ ಗೊತ್ತು ಅಂತ ಮಂಜ ಹೇಳಿದ್ದ ಅಲ್ವಾ, ಅವ್ರೇನಾದ್ರೂ ಹೇಳಿರ್ಬೋದು. ಅಲ್ಲ, ಸಾಲ ಕೊಡ್ತಾನೆ ಓಕೆ, ಆದ್ರೆ ಅವ್ರಿಗೋಸ್ಕರ ಇವನ್ ಯಾಕೆ ಇಲ್ಲಿಗೆಲ್ಲ ಬಂದಿದ್ದಾನೆ ಅಂತ ಕನಕ ಕೇಳ್ತಾಳೆ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ ಅಂತ ಮೀನಾ ಯೋಚನೆ ಮಾಡ್ಕೊಂಡ್ ನಿಂತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.